ನಮಸ್ತೆ, ಹರೇ ಕೃಷ್ಣ. ತ್ರಿಬಲ್ ಏಟ್ ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮ್ಗೆ ಏನು ಮೆಸೇಜ್ ಸಿಗ್ತಿದೆ, ಏನೆಲ್ಲ ಬ್ಲೆಸ್ಸಿಂಗ್ ಸಿಗ್ತಿದೆ, ಏನೆಲ್ಲ ಸೂಚನೆಗಳು ಸಿಗ್ತಿದೆ, ಏನು ಸಂದೇಶ ಇದೆ ಅನ್ನೋದನ್ನು ಈ ಒಂದು ರೀಡಿಂಗ್ ಮುಖಾಂತರ ನೋಡೋಣ. ಇಲ್ಲಿ 3 ಕಾರ್ಡ್ಸ್ ಇದೆ. ನಂಬರ್ 1, 2, 3. ಒಂದು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ನಿಮ್ಗೆ ಇಷ್ಟವಾಗಿರೋ ನಂಬರ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಕವಡೆ ಮುಖಾಂತರ ಕೂಡ ಪ್ರಶ್ನೆನ ನೋಡೋಣ. 25 ಕವಡೆ ಪ್ರಶ್ನೆ ಮುಖಾಂತರ ಏನು ನಿಮಗೆ ಮೆಸೇಜಸ್ ಸಿಗ್ತದೆ, ಗುರು ರಾಯರಿಂದ ಏನು ಸಂದೇಶ ಸಿಗ್ತದೆ ಅನ್ನೋದನ್ನು ಕೂಡ ಈ ಒಂದು ರೀಡಿಂಗಲ್ಲಿ ನೋಡೋಣ. ನಮಸ್ತೆ. ಪ್ಯಾನ್ ನಂಬರ್ 1, ರಾಯರಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ನೋಡೋಣ. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ಇದನ್ನು ವಾಚ್ ಮಾಡ್ತೀರಾ ಆಗ ಇದು ನಿಮಗೆ ಅನ್ವಯಿಸುತ್ತೆ. ಎಸ್, ಪ್ಯಾನ್ ನಂಬರ್ 1 ತುಂಬ ಹ್ಯಾಪಿ ಇದೆ, ತುಂಬ ಚೇಂಜಸ್ ಇದೆ. ಹಾಗೆ ಯಾವುದೋ ಒಂದು ವಿಚಾರಕ್ಕೋಸ್ಕರ ನೀವು ಕಾತುರದಿಂದ ಕಾಯ್ತಿದ್ದೀರಾ. ಖಂಡಿತ ಆ ಕೆಲಸದಲ್ಲಿ ಫಲ ಸಿದ್ಧಿ ಆಗ್ತಿದೆ, ಜಯ ಇದೆ, ಸಕ್ಸಸ್ ಇದೆ. ನಿಮ್ಮ ಮನಸ್ಸಲ್ಲಿ ನಾನು ಗೆಲ್ತೀನಿ ಹಾಗೂ ನನಗೆ ಒಳ್ಳೇದಾಗ್ತಿದೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಖಂಡಿತ ನಿಮ್ಗೆ ಒಳ್ಳೇದಾಗ್ತಿದೆ. ನಿಮ್ಮ ಗೆಲುವು ರಾಯರು ಕೊಡ್ತಿದ್ದಾರೆ, ನಿಮಗೆ ಗೆಲುವನ್ನು. ಖಂಡಿತ ಅದನ್ನು ನೀವು ಸ್ವೀಕಾರ ಮಾಡ್ತಿದ್ದೀರಾ. ಚೇಂಜಸ್ ಇದೆ. ಫೈಲ್ ನಂಬರ್ 1 ಕಾರ್ಡ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಫೈಲ್ ನಂಬರ್ 1ಗೆ ಸೆಲೆಬ್ರೇಷನ್ ಇದೆ. ನಿಮ್ಮ ಒಂದು ಮನಸ್ಸಿನ ಆಸೆ ಈಡೇರುವಂತಹ ಸಮಯ ಬಂದಾಗಿದೆ. ಅದಕ್ಕೆ ಯಾವುದೇ ವಿಘ್ನಗಳು, ಅಡೆತಡೆಗಳು ನಿಮಗೆ ಏನೇ ಆಗಿದ್ರು ಖಂಡಿತ ಈಗ ಸ್ವೀಕಾರ ಮಾಡ್ತಿದ್ದೀರಾ ನೀವು. ನಿಮ್ಮ ಸೆಲೆಬ್ರೇಷನ್, ಚೇಂಜಸ್, ಸಕ್ಸಸ್ ಎಲ್ಲವೂ ಕೂಡ ನಿಮ್ಮ ಲೈಫಲ್ಲಿ ಬರ್ತಿದೆ ಪ್ಯಾನ್ ನಂಬರ್ 1ಗೆ. ಎಸ್, ಈ ಒಂದು ಮುಂದಿನ ದಿನಗಳಲ್ಲಿ ಬಹಳಷ್ಟು ಸೂಚನೆಗಳು ನಿಮಗೆ ದಾರಿನ ತೋರಿಸ್ಕೊಡ್ತಿದೆ. ನಿಮಗೆ ಸಿಗ್ತಾ ಇರುವಂಥ ಸೂಚನೆಗಳು ಹಾಗೂ ನಿಮಗೆ ಯಾವ ವ್ಯಕ್ತಿಯಿಂದ ನಿಮಗೆ ಮೆಸೇಜಸ್ ಸಿಗ್ತಿದೆ ಅಥವಾ ಯಾವ ವ್ಯಕ್ತಿಯಿಂದ ನಿಮಗೆ ಹೆಚ್ಚಾಗಿ ನೀವು ಕಾನ್ವರ್ಸೇಷನ್ ಮಾಡ್ತಿದ್ದೀರಾ, ಆ ವ್ಯಕ್ತಿಯಿಂದ ನಿಮಗೆ ತುಂಬ ಸಪೋರ್ಟ್, ಹೆಲ್ಪಿಂಗ್ ಸಿಗ್ತದೆ. ಅವ್ರು ನಿಮ್ಮ ಪೇರೆಂಟ್ಸ್, ನಿಮ್ಮ ಫ್ರೆಂಡ್ಸ್, ಎನಿವನ್ ಯಾರಾದರೂ ಆಗಿರ್ಬೋದು. ಆ ವ್ಯಕ್ತಿ ನಿಮಗೆ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಿದ್ದಾರೆ. ಅದರಿಂದ ನಿಮಗೆ ನಿಮ್ಮ ದಾರಿಗೆ ಇನ್ನಷ್ಟು ಹೊಸ ಹೆಲ್ಪಿಂಗ್ ಸಿಗ್ತಿದೆ, ಹೊಸ ದಾರಿ ಸಿಗ್ತಿದೆ ಫಾರ್ ಪ್ಯಾನ್ ನಂಬರ್ 1. ಹಾಗೆ ನಿಮ್ಗೆ ಏನು ಸೂಚನೆಗಳು ಸಿಗ್ತಿದೆ ಖಂಡಿತ ನಿಮಗೆ ಅದು ಬೇಕಂತ ಅಥವಾ ನಿಮಗೆ ಇದ್ಯಾಕೆ ನನಗೆ ಈ ಸೂಚನೆಗಳು ಸಿಗ್ತಿದೆ, ಅದು ಯಾಕೆ ಇತ್ತೀಚೆಗೆ ನನಗೆ ಈ ರೀತಿ ಅನುಭವಗಳಾಗ್ತಿದೆ ಅಂತ ನಿಮ್ಮ ಪ್ರಶ್ನೆಗಳಿಗೆ ಶೀಘ್ರದಲ್ಲೇ ಉತ್ತರಗಳು ಕೂಡ ಸಿಗ್ತಿದೆ ಪ್ಯಾನ್ ನಂಬರ್ 1. ಖಂಡಿತ ಕೆಲವು ಸೂಚನೆಗಳು ಭಗವಂತ ನಿಮ್ಮ ಲೈಫಲ್ಲಿ ಕೊಡ್ತಿದ್ದಾರೆ. ನೀವು ಇಷ್ಟು ದಿವಸ ಯಾವುದರಲ್ಲಿ ಸ್ಟ್ರಕ್ ಆಗಿದ್ರಿ, ಖಂಡಿತ ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಸೆಲೆಬ್ರೇಷನ್ ಇದೆ, ಹ್ಯಾಪಿನೆಸ್ ಇದೆ. ಫೈಲ್ ನಂಬರ್ 1, ಎಸ್. ಇಲ್ಲಿ ಯಾರು ವಧುವರಗೆ ಹುಡುಕ್ತಾ ಇದ್ದೀರಾ, ಸೆಟ್ ಆಗಿಲ್ಲ ಅಂತ ವೇಟ್ ಮಾಡ್ತಿದ್ದೀರಾ, ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಖಂಡಿತ ಸೆಲೆಬ್ರೇಷನ್, ಚೇಂಜಸ್, ಹೊಸ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ ಫೈಲ್ ನಂಬರ್ 1. ಹಾಗೆ ತುಂಬ ದೇವ್ರ ಮೇಲೆ ತುಂಬ ಭಕ್ತಿ ಹೆಚ್ಚಿದೆ ಹಾಗೂ ನಿಮಗೆ ತುಂಬಾ ಗೌರವ, ಪ್ರೀತಿ ಹೆಚ್ಚಾಗಿ ಸಿಗ್ತಿದೆ ಪ್ಯಾನ್ ನಂಬರ್ 1. ಇಷ್ಟು ದಿವಸ ನೀವು ಯಾವುದಕ್ಕೋಸ್ಕರ ಶ್ರಮ ಹಾಕಿದ್ದೀರಾ ಹಾಗೂ ತುಂಬ ತಡ ಆಗಿದೆ. ಆಲ್ರೆಡಿ ತುಂಬ ಬೇಗ ಬರಬೇಕಾಗಿತ್ತು ನನ್ನ ಲೈಫಲ್ಲಿ, ತುಂಬ ತಡ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀರಾ. ಖಂಡಿತ ಯಾವುದು ತಡ ಆಗಿಲ್ಲ. ರೈಟ್ ಟೈಮಲ್ಲಿ ಖಂಡಿತ ನಿಮ್ಮ ಲೈಫಲ್ಲಿ ಹೊಸ ದಾರಿನ ನಿಮಗೆ ರಾಯರು ತೋರಿಸ್ಕೊಡ್ತಿದ್ದಾರೆ. ಮುಂದಿನ ದಿನಗಳು ನಿಮ್ಮ ಬದುಕಲ್ಲಿ ತುಂಬಾ ಸುಧಾರಣೆನ ನೋಡ್ತಿದ್ದೀರಾ, ಚೇಂಜಸ್ನ ನೋಡ್ತಿದ್ದೀರಾ. ಹಾಗೆ ಹೆಚ್ಚಿನ ಒಂದು ಗೆಳೆತನ ನಿಮಗೆ ಆಗ್ತಿದೆ, ನಿಮಗೆ ಫ್ರೆಂಡ್ಸ್ ಹೆಚ್ಚಾಗ್ತಿದ್ದಾರೆ, ಪ್ರೀತಿ ಹೆಚ್ಚಾಗಿ ಸಿಗ್ತಿದೆ. ಹಾಗೆ ನೀವು ಇನ್ನಷ್ಟು ಮಾಡ್ತಿರೋ ಕೆಲಸದಲ್ಲಿ ಇನ್ನಷ್ಟು ಧೈರ್ಯ ಹೆಚ್ಚಾಗ್ತಿದೆ, ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ.
ಯಾರಿಗೆ ಪ್ರಮೋಷನ್ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಹೆಚ್ಚಿನ ಫಲಸಿದ್ಧಿ ಆಗ್ತಿದೆ. ಹಾಗೆ ಶೃಂಗೇರಿ ಶಾರದಾಂಬೆಯ ಆಶೀರ್ವಾದ ಕೂಡ ಫೈಲ್ ನಂಬರ್ 1ಗಿದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಹೆಚ್ಚಾಗ್ತಿದೆ. ನಮ್ಮ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಏನು ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡಿದ್ದಾರೆ, ಖಂಡಿತ ಯಾವುದೇ ಕೋರ್ಸಸ್ಗೆ ಜಾಯಿನ್ ಆದರೂ ಖಂಡಿತ ಮುಂದಿನ ದಿನಗಳು ನಿಮ್ಮ ಮಕ್ಕಳ ಲೈಫಲ್ಲಿ ತುಂಬಾ ಅಭಿವೃದ್ಧಿ ಇದೆ, ತುಂಬಾ ಚೇಂಜಸ್ ಇದೆ. ಫೈಲ್ ನಂಬರ್ 1 ಈ ಹಿಂದೆ ಏನಾದರೂ ನಿಮಗೆ ಸಣ್ಣ ಪುಟ್ಟ ಪೆಟ್ಟು ಏನಾದರೂ ಆಗಿದ್ದರೆ ಅಥವಾ ನಿಮ್ಮ ಕೈಗೆ ಕಾಲಿಗೆ ಏನಾದರೂ ಪೆಟ್ಟಾಗ್ತಿದ್ರೆ, ನೀವು ನಡೆಯುವಾಗ ಏನಾದರೂ ಸ್ಕಿಡ್ಡಾಗಿ ಬಿದ್ದಿರೋದು ಅಥವಾ ನಿಮ್ಮ ಕೈಗೆ ಕಾಲಿಗೆ ಏನಾದರೂ ಪೆಟ್ಟಾಗಿದ್ದರೆ ಆ ನೋವು ನಿಮಗೆ ತುಂಬ ಕಾಡ್ತಿದ್ರೆ, ಆ ನೋವು ನಿಮಗೆ ತುಂಬಾ ಮಂಡಿ ನೋವಿರ್ಬೋದು, ಜಾಯಿಂಟ್ಸ್ ನೋವಿರ್ಬೋದು, ಅಥವಾ ನೀವು ಬಿದ್ದು ಏನಾದರೂ ನೋವು ಆಗಿದ್ರೆ ನಿಮ್ಮ ಮೂಳೆಗಳಿಗೆ ಆ ಒಂದು ಚಿಕಿತ್ಸೆನೂ ಕೂಡ ನೀವು ಮುಂದಿನ ದಿನಗಳಲ್ಲಿ ಪಡ್ಕೋತಿದ್ದೀರಾ. ಆ ನೋವಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಫೈಲ್ ನಂಬರ್ 1 ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಹಾಗೂ ನಿಮ್ಮ ಒಂದು ಬದುಕಲ್ಲಿ ಬದಲಾವಣೆ ಹೆಚ್ಚಾಗಿ ಇದೆ. ಫೈಲ್ ನಂಬರ್ 1 ಎಸ್, ಆಂಜನೇಯ ಸ್ವಾಮಿ ಬಂದಿದ್ದಾರೆ ನಿಮ್ಮ ಕಷ್ಟಗಳನ್ನು ಪರಿಹರಿಸಲಿಕ್ಕೆ ಹಾಗೂ ನಿಮ್ಮ ಒಂದು ಪ್ರಾಬ್ಲಮ್ಗೆ ಒಂದು ದಾರಿನ ತೋರಿಸ್ಲಿಕ್ಕೆ. ನಿಮ್ಮ ಲೈಫಿಗೆ ಹೊಸ ಗುರು ಹಾಗೂ ಹೊಸ ವ್ಯಕ್ತಿಗಳನ್ನು ನಿಮ್ಮ ಲೈಫಿಗೆ ಕಳಿಸ್ಕೊಡ್ತಿದ್ದಾರೆ. ಇಷ್ಟು ದಿವಸ ಅದಕ್ಕೆ ಸ್ವಲ್ಪ ತಡ ಆಗಿತ್ತು ಅಥವಾ ವ್ಯಕ್ತಿಗಳು ತಡ ಮಾಡಿರ್ಬೋದು ನಿಮ್ಮ ಲೈಫಲ್ಲಿ. ಖಂಡಿತ ಇನ್ನು ಮುಂದೆ ಆ ಒಂದು ತಡ ಆಗ್ತಿಲ್ಲ, ತುಂಬ ಬೇಗ ಶೀಘ್ರದಲ್ಲೇ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ ಫಾರ್ ಫೈಲ್ ನಂಬರ್ 1. ಹಾಗೆ ನೀವು ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ, ಪಾಸಿಟಿವ್ ಆಗಿದ್ದೀರಾ. ಹಾಗೆ ನೀವು ಮಾಡುವಂಥ ಕೆಲಸದಲ್ಲಿ ತುಂಬಾ ನಿಮ್ಮ ಹಿರಿಯ ವ್ಯಕ್ತಿಗಳಿಗೆ ತುಂಬ ಗೌರವನ ತಂದುಕೊಡ್ತಿದ್ದೀರಾ. ನಿಮ್ಮ ಲೈಫಲ್ಲಿ ಇನ್ನಷ್ಟು ಹೊಸ ವಿಚಾರಗಳನ್ನ ತಿಳ್ಕೊಳ್ತಿದ್ದೀರಾ, ಹೊಸ ವಿಚಾರನ ನಿಮಗೆ ಭಗವಂತ ತಿಳಿಸ್ತಿದ್ದಾರೆ ಇಲ್ಲಿ. ಫೈಲ್ ನಂಬರ್ 1 ಯಾವುದೇ ಕೋರ್ಟ್ ಕೇಸಿಗೆ ಸಂಬಂಧಪಟ್ಟಾಗೆ, ಕಾನೂನಿಗೆ ಸಂಬಂಧಪಟ್ಟಾಗೆ ಯಾವುದೇ ಕೆಲಸಗಳು ವಿಳಂಬ ಆಗಿದೆ, ತಡ ಆಗ್ತಿದೆ, ಅದು ಫಾಸ್ಟ್ ಮೂವ್ ಆಗ್ತಿಲ್ಲ, ಏನು ಮಾಡಬೇಕು ಅನ್ನೋ ತುಂಬ ಟೆನ್ಷನ್ ಇದೆ, ಅಥವಾ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಫೈಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ಆ ಫೈಲ್ ಅಥವಾ ಇಂಪಾರ್ಟೆಂಟ್ ವಿಚಾರಗಳು ನಿಮಗೆ ಕಿವಿಗೆ ಬೀಳ್ತಿದೆ, ಅದು ತುಂಬ ಫಾಸ್ಟಾಗಿ ಮೂವ್ ಆಗ್ತಿದೆ. ಫೈಲ್ ನಂಬರ್ 1 ಎಸ್, ಫೈಲ್ ನಂಬರ್ 1 ನಿಮ್ಮ ಒಂದು ಫೋನ್ ಇರಬಹುದು, ಎಲೆಕ್ಟ್ರಿಕ್ ವಸ್ತುಗಳು ನಿಮ್ಮ ಹತ್ರ ಯಾವ್ದು ನೀವು ಉಪಯೋಗಿಸ್ತಿದ್ದೀರಾ ಅದು ಕೂಡ ನೀವು ಎಕ್ಸ್ಚೇಂಜ್ ಮಾಡ್ತಿರ್ಬಹುದು, ಹೊಸದಾಗಿ ಏನಾದರೂ ಪರ್ಚೇಸಿಂಗ್ ಮಾಡ್ತಿರಬಹುದು. ಎಸ್, ಹಾಗೆ ಫೈಲ್ ನಂಬರ್ 1 ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಫುಡ್ಸ್ನ ನೀವು ಪ್ರಿಪೇರ್ ಮಾಡ್ತಿದ್ದೀರಾ, ಪ್ರಿಪೇರ್ ಮಾಡಿ ನಿಮ್ಮ ಕುಟುಂಬಕ್ಕೆ ಕೊಡ್ತಿದ್ದೀರಾ. ನಿಮ್ಮ ಫುಡ್ಸ್ ನೀವು ಏನು ತಯಾರಿ ಮಾಡಿ ಕೊಡ್ತಿದ್ದೀರಾ, ಫುಡ್ ಬಿಸ್ನೆಸ್ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಹೊಸದಾಗಿ ಅಡುಗೆಗಳನ್ನು ಮಾಡ್ತಿದ್ದೀರಾ, ಅದು ನಿಮ್ಮ ಕುಟುಂಬದವರಿಗೆ ತುಂಬ ಇಷ್ಟ ಆಗ್ತಿದೆ. ಹಾಗೆ ನಿಮ್ಮ ಕೈ ರುಚಿ ಕೆಲವು ವ್ಯಕ್ತಿಗಳಿಗೆ ಇಷ್ಟ ಆಗ್ತಿದೆ. ಹಾಗೆ ನೀವು ಏನಾದರೂ ಸ್ವಂತ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ತುಂಬಾ ಸಕ್ಸಸ್ ಇದೆ. ಫೈಲ್ ನಂಬರ್ 1ಗೆ ನನಗೆ ಏನು ಎನರ್ಜಿ ಸಿಕ್ಕಿದೆ ಅದನ್ನು ನಾನು ತಿಳಿಸಿದ್ದೀನಿ. ಹಾಗೆ ಫೈಲ್ ನಂಬರ್ 1 ಮುಂದಿನ ದಿನಗಳಲ್ಲಿ ನೀವು ಹಳೆಯ ವಿಚಾರಗಳನ್ನ ಮತ್ತೆ ಕೆದಕ್ತಾ ಇದ್ದೀರಾ, ಅದನ್ನು ಕೆದಕೋದ್ರಿಂದ ಖಂಡಿತ ನಿಮಗೆ ಇನ್ನಷ್ಟು ಲಾಭ ಅಂತ ಹೇಳ್ಬೋದು. ಬಿಕಾಸ್ ಅದನ್ನು ನೀವು ಅದೆಲ್ಲ ಕಂಪ್ಲೀಟ್ ಆಗೋಗಿದೆ, ಮತ್ತೆ ಯಾಕೆ ಅದನ್ನು ತೆಗಿಬೇಕು ಅಂತ ಅಂದ್ಕೊಂಡಿರ್ಬೋದು. ಆದರೆ ನಿಮಗೆ ಆ ವಿಚಾರಗಳೇ ಪುನಃ ನಿಮ್ಮ ಒಂದು ಮೈಂಡ್ಗೆ ಥಿಂಕಿಂಗ್ ಬರ್ತಿರಬಹುದು. ಖಂಡಿತ ಅದರಿಂದ ನಿಮಗೆ ಕೆಲವು ವಿಚಾರಗಳು ತಿಳಿತಿದೆ, ಅದನ್ನು ತಿಳ್ಕೊಳ್ಳಿಕ್ಕೆ ರಾಯರು ನಿಮಗೆ ಹೊಸ ವ್ಯಕ್ತಿಗಳನ್ನ ನಿಮ್ಮ ಲೈಫಿಗೆ ಕಳಿಸ್ಕೊಡ್ತಿದ್ದಾರೆ. ಆ ವಿಚಾರನ ತಿಳಿದ ಮೇಲಿಂದ ಅದಕ್ಕಿನ್ನಷ್ಟು ದಾರಿ ನಿಮಗೆ ಸಿಗ್ತಿದೆ. ಹಳೆಯ ಒಂದು ವಿಚಾರ, ಅದು ಕೋರ್ಟಿಗೆ ಸಂಬಂಧಪಟ್ಟಿರೋದು, ನಿಮ್ಮ ಒಂದು ಆಸ್ತಿ ಪತ್ರಕ್ಕೆ ಸಂಬಂಧಪಟ್ಟಿರೋದು, ನಿಮಗೆ ಸಿಗಬೇಕಾಗಿರೋ ಅಮೌಂಟಿಗೆ ಸಂಬಂಧಪಟ್ಟಿರುವಂಥದ್ದು ನಿಮ್ಮ ಲೈಫಿಗೆ ಅದು ವಾಪಸ್ ಬರ್ತಿದೆ. ಅದು ಫರ್ಗಿವ್ ಆಗೋಗಿದೆ, ಅದೆಲ್ಲ ಮುಗ್ದೋಯ್ತು ಅಂತ ನೀವು ಅಂದ್ಕೊಂಡಿದ್ದೀರಾ, ಅದಿನ್ನೂ ಮುಗ್ದಿಲ್ಲ. ಇನ್ನಷ್ಟು ವಿಚಾರಗಳು ಮುಂದಿನ ದಿನಗಳಲ್ಲಿ ಚರ್ಚೆ ಆಗ್ತಿದೆ ನಿಮ್ಮ ಮನೆಯಲ್ಲಿ. ಹಾಗೂ ಕಾನೂನಿಗೆ ಸಂಬಂಧಪಟ್ಟಾಗಿ ಕೆಲವು ಡಾಕ್ಯುಮೆಂಟ್ಸ್ನ ನೀವು ಪ್ರಿಪೇರ್ ಮಾಡ್ತಿರಬಹುದು. ಫೈಲ್ ನಂಬರ್ 1 ಹೆಚ್ಚು ನೀವು ಅಲಂಕಾರ ವಸ್ತುಗಳನ್ನು ಪರ್ಚೇಸಿಂಗ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ ಅವರು ನಿಮಗೆ ಕೆಲವು ಸಂದೇಶಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆ ಪ್ರಯತ್ನ ನಿಮ್ಮ ಹತ್ರ ಹೇಳಬೇಕು ಅಂತ ತುಂಬ ದಿವಸಗಳಿಂದ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಕೆಲವು ವ್ಯಕ್ತಿಗಳು ಅದನ್ನು ಆ ವ್ಯಕ್ತಿಗಳು ಅದನ್ನು ದೂರ ತಳ್ತಿರಬಹುದು, ಆ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ತಡ ಮಾಡ್ತಿರಬಹುದು. ಫೈಲ್ ನಂಬರ್ 1 ನನಗೆ ಇಲ್ಲಿ ತುಂಬ ಮಾತಾಡಲಿಕ್ಕೆ ಸ್ಟ್ರಕ್ ಅನ್ನಿಸ್ತದೆ.
ಯಾವುದನ್ನು ನಿಮಗೆ ಸತ್ಯನ ಹೇಳಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಆ ಹಿರಿಯ ವ್ಯಕ್ತಿಗಳು. ಖಂಡಿತ ಮುಂದಿನ ದಿನಗಳು ನಿಮಗೆ ರಾಯರು ದಾರಿನ, ಆ ವ್ಯಕ್ತಿಗೆ ರಾಯರು ದಾರಿನ ತೋರಿಸ್ಕೊಡ್ತಿದ್ದಾರೆ. ಆ ಸತ್ಯ ಆಗಿರಬಹುದು ಅಥವಾ ಅವರು ನಿಮಗೆ ಏನಾದರೂ ಆಶೀರ್ವಾದ ನೀಡ್ತಿರ್ಬೋದು, ಇನ್ನಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡ್ತಿರ್ಬೋದು. ಆ ವ್ಯಕ್ತಿಗಳು ನಿಮ್ಮ ಮನೆಗಾಗಿರ್ಬೋದು, ನಿಮಗೆ ಫೋನ್ ಕಾಲ್ ಮುಖಾಂತರ ಆಗಿರ್ಬೋದು, ನಿಮ್ಮ ತಾತ ಅಜ್ಜಿ ಆಗಿರ್ಬೋದು, ಅಥವಾ ನಿಮ್ಮ ಹಿರಿಯರು, ನಿಮ್ಮ ಕುಟುಂಬದಲ್ಲಿ ಯಾರು ತುಂಬ ಹಿರಿಯ ವ್ಯಕ್ತಿಗಳಿದ್ದಾರೆ ಅವ್ರು ನಿಮ್ಮ ಹತ್ರ ತುಂಬ ವಿಚಾರನ ಶೇರ್ ಮಾಡಬೇಕು ಅಂತ, ಕೆಲವು ಮೆಸೇಜಸ್ನ ನಿಮಗೆ ತಿಳಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ. ಎಸ್, ಫೈಲ್ ನಂಬರ್ 1. ಎಲ್ಲೇ ಹೋಗಿ ಬರಲಿ ನಿಮ್ಮ ಒಂದು ಮನೆಗೆ, ಬೇಗ ನಿಮಗೆ ಈ ಒಂದು ಮುಂದಿನ ದಿನಗಳಲ್ಲಿ ಹೆಚ್ಚು ದೃಷ್ಟಿ ತಾಗ್ತಿದೆ. ಆ ದೃಷ್ಟಿನ ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ. ಮನೆಗೆ ಬರಬೇಕಿದ್ರೆ ನೀವು ಕೈ ಕಾಲನ್ನ ತೊಳ್ಕೊಂಡು ನಿಮ್ಮ ಮನೆ ಒಳಗಡೆ ಬನ್ನಿ. ಖಂಡಿತ ನಿಮಗೆ ಇನ್ನಷ್ಟು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಇಷ್ಟು ದಿವಸ ಕೆಲವು ವ್ಯಕ್ತಿಗಳಿಗೆ ಫೈಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ ಇದನ್ನು, ಸ್ವಲ್ಪ ಕೋಪ ಇದೆ. ಆ ಕೋಪ ಕೂಡ ಕಂಟ್ರೋಲ್ ಆಗ್ತಿದೆ. ಹಾಗೆ ಇನ್ನಷ್ಟು ವ್ಯಕ್ತಿಗಳನ್ನ ಅರ್ಥ ಮಾಡ್ಕೋತಿದ್ದೀರಾ. ಯಾರ ಮೇಲೆ ನಿಮಗೆ ಸಂಶಯಗಳಿತ್ತು, ಅನುಮಾನ ಇತ್ತು, ಆ ವ್ಯಕ್ತಿ ಮೇಲೆ ನಿಮಗೆ ಡೌಟ್ ಪಡ್ತಿದ್ರಿ, ಆ ವ್ಯಕ್ತಿ ನಿಮಗೆ ಸರಿ ಹೊಂದಿಲ್ಲ ಅಥವಾ ಈ ವ್ಯಕ್ತಿ ಕನೆಕ್ಷನ್ ದೂರ ಮಾಡಬೇಕು ನಾನು ಅಂತ ಅಂದ್ಕೊಂಡಿದ್ದೀರಾ, ಇನ್ನಷ್ಟು ವಿಚಾರನ ತಿಳಿಯಿರಿ. ತುಂಬ ಆತುರವಾದ ನಿರ್ಧಾರನ ತಗೊಳ್ಳಿಕ್ಕೆ ಹೋಗಬೇಡಿ. ಎಸ್, ಫೈಲ್ ನಂಬರ್ 1. ಹನುಮಾನ್ ಚಾಲೀಸ್ನ ನೀವು ಪಠನೆ ಮಾಡೋದ್ರಿಂದ ಇನ್ನಷ್ಟು ಸಕ್ಸಸ್ ನಿಮಗೆ ಸಿಗ್ತಿದೆ. ನಿಮ್ಮ ಡ್ರೀಮ್ಸಲ್ಲಿ ಸ್ವಲ್ಪ ನಿಮ್ಮ ಪೂರ್ವಜರು ಯಾರು ಈ ಭೂಮಿಯಿಂದ ತ್ಯಜಿಸಿ ಹೋಗಿದ್ದಾರೆ ಅವರ ಒಂದು ಡ್ರೀಮ್ಸ್ ಹೆಚ್ಚಾಗಿ ನಿಮಗೆ ಕಾಣ್ತಿರ್ಬೋದು. ತೀರು ಹೋಗಿರೋರ ಡ್ರೀಮ್ ಹೆಚ್ಚಾಗಿ ನಿಮಗೆ ಅವ್ರ ಕನಸಲ್ಲಿ ಕಾಣಿಸ್ತಿರ್ಬಹುದು. ಕೆಲವು ನಿಮ್ಮ ಪೂರ್ವಜರರು ಅವರು ಏನು ಸಂದೇಶನ ಹೇಳಲಿಕ್ಕೋಸ್ಕರ ಪ್ರಯತ್ನ ಪಡ್ತಿದ್ದಾರೆ. ಖಂಡಿತ ನೀವು ಮೆಡಿಟೇಷನ್ ಮಾಡಿ, ಖಂಡಿತ ನಿಮಗೆ ಅದಕ್ಕೆ ಆನ್ಸರ್ ಕೂಡ ಸಿಗುತ್ತೆ. ಫೈಲ್ ನಂಬರ್ 1. ಎಸ್, ಕೆಲವು ಮೆಸೇಜಸ್ನ ಇಲ್ಲಿ ಹೇಳಬೇಕಿದ್ರೆ ನನ್ನ ವಾಯ್ಸ್ ಆಗಿರ್ಬೋದು, ನಂಗೆ ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ದಯವಿಟ್ಟು ಕ್ಷಮಿಸಿ. ಎಸ್, ನಿಮಗೆ ಅದು ಡಿಸ್ಟರ್ಬ್ ಆದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ನೀವು ಏನಾದರೂ ಹೂ ಅಲಂಕಾರಕ್ಕೆ ಆಗಿರ್ಬೋದು ಅಥವಾ ತುಳಸಿ ಆಗಿರ್ಬೋದು, ವಿಷ್ಣುವಿನ ದೇವಸ್ಥಾನಕ್ಕೆ, ಆಂಜನೇಯ ದೇವಸ್ಥಾನಕ್ಕೆ ಅಥವಾ ರಾಯರ ಸನ್ನಿಧಾನಕ್ಕೆ ಏನಾದರೂ ನೀವು ಅಂದ್ಕೊಂಡಿದ್ರೆ, ಏನಾದರೂ ಹೂ ಸಮರ್ಪಣೆ ಮಾಡ್ತೀನಿ ಆರ್ಕೆ ಏನಾದರೂ ಅಂದ್ಕೊಂಡಿದ್ರೆ ಖಂಡಿತ ಅದು ಮುಂದಿನ ದಿನಗಳಲ್ಲಿ ಆರ್ಕೆ ಕೂಡ ನೀವು ಪೂರ್ಣ ಮಾಡ್ತಿದ್ದೀರಾ. ಎಸ್, ಫೈಲ್ ನಂಬರ್ 1. ತುಂಬ ಹೆಲ್ಪ್ಫುಲ್ ಸಪೋರ್ಟಿವ್ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ನಿಮ್ಮ ಸೋಲ್ಮೇಟ್ನ ಭೇಟಿ ಮಾಡುವಂತಹ ಸಮಯ ಮುಂದಿನ ದಿನಗಳಲ್ಲಿ ಬರ್ತಿದೆ. ಹಾಗೆ ಕೆಲವು ವ್ಯಕ್ತಿಗಳು ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ. ಹಾಗೆ ನಿಮ್ಮದೇ ಯಾವುದಾದ್ರೂ ಒಂದು ಹೊಸ ಯೂಟ್ಯೂಬ್ ಚಾನಲ್ ಇದ್ದರೆ ಖಂಡಿತ ಇನ್ನಷ್ಟು ನೀವು ಮುಂದೆ ಬೆಳೀತಿದ್ದೀರಾ. ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಹೆಲ್ಪ್ ಆಗ್ತಿದೆ. ಫೈಲ್ ನಂಬರ್ 1. ಎಸ್, ತುಂಬ ಏನು ಈ ಹಿಂದೆ ನಿಮಗೆ ಸ್ಟ್ರಕ್ ಆಗಿತ್ತು, ಆ ಸ್ಟ್ರಕ್ಕಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ನಿಮ್ಮ ಡ್ರೀಮ್ಸ್ ಬಗ್ಗೆ ನೀವು ತುಂಬಾ ಗಂಭೀರವಾಗಿ ಯೋಚನೆ ಮಾಡ್ತಿದ್ರೆ, ಅದ್ರ ಬಗ್ಗೆ ಭಯಪಟ್ಟಿದ್ರೆ, ಅದ್ರ ಬಗ್ಗೆ ಯಾರ ಹತ್ರ ಆದರೂ ಹೇಳ್ಕೊಳ್ಬೇಕು, ಅದ್ರ ಬಗ್ಗೆ ಏನಾದರೂ ನಾನು ತಿಳ್ಕೊಳ್ಬೇಕು ಅಂತ ನಿಮಗೆ ಏನಾದರೂ ಯೋಚನೆ ಬಂದಿದ್ರೆ ಖಂಡಿತ ಈ ಯೋಚನೆ ಏನು ಮಾಡಿದ್ದೀರಾ, ಒಂದು 10 ನಿಮಿಷ ಧ್ಯಾನ ಮಾಡಿ, ಅದರಿಂದ ನಿಮಗೆ ಪ್ರತಿದಿನ ಧ್ಯಾನ ಮಾಡಿ, ನಿಮಗೆ ಖಂಡಿತ ಆನ್ಸರ್ ಸಿಗುತ್ತೆ. ಒಂದ್ಸಲಿ ನಿಮ್ಮ ಮೂಲ ಜಾತಕರ ಪರಿಶೀಲನೆ ಮಾಡಿ. ಫೈಲ್ ನಂಬರ್ 1. ಎಸ್, ಯಾರಲ್ಲಿ ಹೈಯರ್ ಎಜುಕೇಷನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಎಜುಕೇಷನಲ್ಲಿ ಇನ್ನಷ್ಟು ಆಸಕ್ತಿ ಮೂಡ್ತಿದೆ. ಏನಾದರೂ ಎಜುಕೇಷನ್ ಲೋನ್ ನೀವು ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಅದಕ್ಕೂ ನಿಮಗೆ ಚೇಂಜಸ್ ಇದೆ, ಹೆಲ್ಪ್ ಸಿಗ್ತಿದೆ. ಫೈಲ್ ನಂಬರ್ 1. ಫೀಮೇಲ್ ವ್ಯಕ್ತಿಯಿಂದ ನಿಮಗೆ ತುಂಬ ಸಪೋರ್ಟ್ ಇದೆ. ಹಾಗೆ ರಾಯರು ನಿಮ್ಮ ಲೈಫಿಗೆ ಹೊಸ ಸ್ನೇಹಿತರನ್ನು, ಹೊಸ ವ್ಯಕ್ತಿಗಳನ್ನು ನಿಮ್ಮ ಸಹಾಯಕ್ಕಾಗಿ ಕಳಿಸ್ಕೊಡ್ತಿದ್ದಾರೆ. ಫೈಲ್ ನಂಬರ್ 1. ತುಂಬ ವಿಚಾರಗಳಲ್ಲಿ ಬೇಗ ನೀವು ಭಾವುಕರಾಗ್ತಿದ್ದೀರಾ. ಖಂಡಿತ ನಿಮ್ಮ ಮನಸ್ಸು ಒಂದು ರೀತಿ ಮೃದು ಹಾಗೂ ಮಗುವಿನ ಸ್ವಭಾವದ ನೀವು ಫೈಲ್ ನಂಬರ್ 1. ನಿಮ್ಮ ಸ್ವಭಾವನೇ ಮಗುವಿನ ರೀತಿ. ಖಂಡಿತ ಬೇಗ ಯಾರಾದರೂ ನಿಮಗೆ ಏನಾದರೂ ಟಾಂಟ್ ಮಾಡಿದ್ರೆ ಬೇಗ ನಿಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾರು ಈ ರೀತಿ ಮಾಡಿದ್ದಾರೆ, ನಿಮ್ಗೆ ಯಾರು ನೋವು ಮಾಡಿದ್ದಾರೆ, ಆ ವ್ಯಕ್ತಿಗಳು ನಿಮ್ಮನ್ನು ತುಂಬ ಅರ್ಥ ಮಾಡ್ಕೋತಿದ್ದಾರೆ. ಆ ವ್ಯಕ್ತಿಗಳು ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಸಪೋರ್ಟ್ ಮಾಡಲಿಕ್ಕೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಫೈಲ್ ನಂಬರ್ 1.
ಲೆಟ್ಸಿ ಇವಾಗ ಕವಡೆಯಿಂದ ಏನು ಪ್ರಶ್ನೆ ಸಿಗ್ತದೆ ನಿಮಗೆ, 25 ಕವಡೆಗಳಿಂದ ನಿಮಗೆ ಏನು ಪ್ರಶ್ನೆಗಳು ಇಲ್ಲಿ ಸಿಗ್ತಿದೆ, ರಾಯರಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಹದಿನಾಲ್ಕು ಕವಡೆಗಳು ಬಂದಿದೆ ಫಾರ್ ಪೈಲ್ ನಂಬರ್ 1. ಪೈಲ್ ನಂಬರ್ 1ಗೆ 14 ಕವಡೆಗಳು ಬಂದಿದೆ. ಸೊ ತುಂಬ ದಿವಸದಿಂದ ಯಾವ ಕೆಲಸದ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ, ಆ ಕೆಲಸದಲ್ಲಿ ಬೇಗ ಶೀಘ್ರದಲ್ಲೇ ಫಲ ಅನ್ನೋದಕ್ಕಿಂತ ನಿಧಾನವಾಗಿ ಫಲ ಖಂಡಿತ ಸಿಗುತ್ತೆ. ಹಾಗೆ ರಾಯರ ಆಶೀರ್ವಾದದಿಂದ ನಾ ಆಗಲೇ ಹೇಳಿದಾಗೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಹಾಗೂ ಅದಕ್ಕೆ ಸಪೋರ್ಟ್ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಕೆಲವು ವ್ಯಕ್ತಿಗಳು ನಿಮಗೆ ತುಂಬ ಸಪೋರ್ಟ್ ಮಾಡಲಿಕ್ಕೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೆ ದೇವ್ರ ಮೇಲೆ ಹೆಚ್ಚಿನ ನಂಬಿಕೆ ಏನಿದೆ, ಖಂಡಿತ ನಿಮ್ಮ ಲೈಫಲ್ಲಿ ಅಚೀವ್ಮೆಂಟ್ ಮಾಡುವಂತಹ ಸಮಯ ಬಂದಿದೆ. ಖಂಡಿತ ನಿಮ್ಮ ಕೆಲಸದಲ್ಲಿ ಯಾವುದು ವಿಳಂಬ ಇತ್ತು, ಯಾವುದು ಕೆಟ್ಟ ದೃಷ್ಟಿ ಇತ್ತು, ಅದೆಲ್ಲವೂ ನಿವಾರಣೆ ಆಗ್ತಿದೆ. ಖಂಡಿತ ಸಕ್ಸಸ್ ಹಾಗೂ ನಿಮ್ಮ ಕೆಲಸದಲ್ಲಿ ಫಲಸಿದ್ಧಿ ಆಗ್ತಿದೆ. ಪೈಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ಕೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಮಸ್ತೆ. ಎಸ್, ನಂಬರ್ 2 ಯಾರು ಇದನ್ನು ಚಾಯ್ಸ್ ಮಾಡಿದ್ದೀರಾ? ರಾಯರಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಮೊದಲದಾಗಿ ಬೆಲ್ ಇಂದ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ನಂಬರ್ 2. ಎಸ್, ಪೈಲ್ ನಂಬರ್ 2. ಯಾವ ವಿಚಾರದಲ್ಲಿ ನಿಮ್ಮ ಕನ್ಫ್ಯೂಷನ್ಸ್ ಇದೆ, ಆಯ್ಕೆ ಮಾಡ್ಕೊಳ್ಳೋ ವಿಚಾರದಲ್ಲಿ, ನೀವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಮಾಡ್ಕೊತಿದ್ದೀರಾ ಅಥವಾ ಕನ್ಫ್ಯೂಷನ್ಸ್ ಇದೆ, ಅದು ಕ್ಲಿಯರಾಗಿ ಅವಕಾಶಗಳು ಸಿಗ್ತಿದೆ. ಅಥವಾ ನಿಮಗೆ ಬಹಳಷ್ಟು ಯಾವುದಾದ್ರು ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ್ರೆ ಅಥವಾ ನಿಮಗೆ ಯಾವುದು ವೈಯಕ್ತಿಕ ವಿಚಾರದಲ್ಲಿ ಚಾಯ್ಸಸ್ ಮಾಡಬೇಕು ಅಂತ ನಿರ್ಧಾರ ಮಾಡ್ತಿದ್ದೀರಾ, ಕನ್ಫ್ಯೂಷನ್ಸ್ ಇದೆ, ಯಾವುದು ಬೇಕು ಯಾವುದು ಬೇಡ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ. ಖಂಡಿತ ನಿಮಗೆ ಯಾವುದನ್ನು ಆರಿಸ್ಕೋಬೇಕು ಅನ್ನೋ ನಿರ್ಧಾರನ ನೀವು ಮುಂದಿನ ದಿನಗಳಲ್ಲಿ ತಗೊಳ್ತಿದ್ದೀರಾ. ನೀವು ಮಾಡ್ತಿರೋ ಕೆಲಸದಲ್ಲಿ, ಹಾಗೆ ನೀವು ಇಷ್ಟಪಡುವಂಥ ವ್ಯಕ್ತಿ ಮೇಲೆ, ಹಾಗೆ ನಿಮ್ಮನ್ನು ಇಷ್ಟಪಡುವಂಥ ವ್ಯಕ್ತಿ ಮೇಲೆ ನಂಬಿಕೆ ಇಡಿ. ಹಾಗೆ ಇನ್ನಷ್ಟು ವಿಚಾರವಾಗಿ ನೀವು ಚರ್ಚೆ ಮಾಡ್ತಿದ್ರೆ, ಅಬ್ಸರ್ವ್ ಮಾಡ್ತಿದ್ರೆ, ಅಥವಾ ನಿಮಗೆ ಆ ವ್ಯಕ್ತಿ ನಿಮ್ಮ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ, ಸ್ಪಂದಿಸ್ತಿಲ್ಲ, ಅಥವಾ ಯಾವುದೋ ವಿಚಾರನ ಮುಚ್ಚಿಡ್ತಿದ್ದಾರೆ, ಆ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ಬೇಕು, ಅವ್ರ ಕಷ್ಟ ಏನು ಅಂತ ತಿಳ್ಕೊಳ್ಬೇಕು ಅಂತ ನೀವು ತುಂಬ ಆತುರವಾಗಿ ನಿರ್ಧಾರಗಳನ್ನ ತಗೊಳ್ತಿದ್ರೆ ಸ್ವಲ್ಪ ನಿಧಾನ ಮಾಡಿ. ಆ ವ್ಯಕ್ತಿನೇ ನಿಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಆ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದಾರೆ. ಹಾಗೆ ಆ ವ್ಯಕ್ತಿಗಳು ನಿಮ್ಮ ಹತ್ರ ಇನ್ನಷ್ಟು ವಿಚಾರವಾಗಿ ಮಾತಾಡ್ತಿದ್ದಾರೆ. ಯಾವ ವ್ಯಕ್ತಿ ಬಗ್ಗೆ ನೀವು ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ, ಆ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ನಂಬಿಕೆ ಉಳಿಸ್ಕೋತಿದ್ದೀರಾ ಇಲ್ವಾ ಅನ್ನೋ ಡೌಟ್ ಏನಾದರೂ ನಿಮಗಿದ್ರೆ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಬ್ರದರ್, ಸಿಸ್ಟರ್, ಅಥವಾ ನಿಮ್ಮ ಲವರ್ ಯಾರಾದರೂ ಆಗಿರ್ಬೋದು, ಅಥವಾ ನಿಮ್ಮ ಆಫೀಸ್ ವರ್ಕರ್ಸ್, ಎನಿವನ್, ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ನಿಮಗೆ ಕ್ಲಾರಿಟಿ ಸಿಗ್ತಿದೆ. ನೀವು ಮಾಡ್ತಿರೋ ಕೆಲಸದ ಮೇಲೆ ನಂಬಿಕೆ ಇರಲಿ. ಪೈಲ್ ನಂಬರ್ 2. ಎಸ್, ಲೆಟ್ಸ್ ಸಿ ಗೈಡ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಒಂದು ಲಾಂಗ್ ಜರ್ನಿ ಎಲ್ಲೋ ನೀವು ಟ್ರಾವೆಲ್ ಮಾಡಬೇಕಾಗಿದೆ, ಮಾಡ್ತಿದ್ದೀರಾ ಕೂಡ. ಎಲ್ಲರೂ ಲಾಂಗ್ ಲೊಕೇಶನ್ಗೆ ನೀವು ಟ್ರಾವೆಲ್ ಮಾಡ್ತಿರ್ಬೋದು. ಪೈಲ್ ನಂಬರ್ 2. ಎಸ್, ತುಂಬ ಹಲವು ದಿವಸಗಳಿಂದ ಯಾವುದಾದ್ರೂ ಕೆಲಸಗಳು ಬಾಕಿ ಉಳಿದಿದ್ರೆ ಆ ಕೆಲಸದಲ್ಲಿ ಫಾಸ್ಟ್ ಮೂಮೆಂಟ್ ಆಗ್ತಿದೆ. ಸ್ವಲ್ಪ ನಿಮ್ಮ ಫೋಟೋಸ್ ಏನಾದರೂ ನೀವು ಏನಾದರೂ ಆನ್ಲೈನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದರೆ ಅದರಿಂದ ಸ್ವಲ್ಪ ದೃಷ್ಟಿ ಕೂಡ ಇದೆ. ಹಾಗೆ ಕೆಲವು ವ್ಯಕ್ತಿಗಳು ನಿಮ್ಮನ್ನ ಬೇರೆ ರೀತಿಯಾದ
ದೃಷ್ಟಿಯಲ್ಲಿ ನಿಮ್ಮನ್ನು ನೋಡ್ತಿದ್ದಾರೆ. ಅದರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗ್ತಿದೆ ಆ್ಯಂಡ್ ನೀವು ಯಾವುದಕ್ಕೂ ವರಿ ಮಾಡೋ ಅಗತ್ಯ ಇಲ್ಲ. ಫೈಲ್ ನಂಬರ್ 2, ರಾಯರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗ್ತಿದೆ. ಮುಂದಿನ ದಾರಿ, ಮುಂದಿನ ನಡಿಗೆ ಯಾವುದು, ನಿಮ್ಮ ಕೆಲಸಗಳೇನು ಹಾಗೂ ಮುಂದೆ ಏನು ನಿಮಗೆ ಚೇಂಜಸ್ ಆಗ್ತಿದೆ ಅನ್ನೋದಕ್ಕೆ ಒಂದಿಷ್ಟು ದಾರಿ ನಿಮಗೆ ಸಿಗ್ತಿದೆ, ಒಂದಿಷ್ಟು ಥಾಟ್ಸ್ ಸಿಗ್ತಿದೆ. ನಿಮಗೋಸ್ಕರ ನೀವು ಸಮಯನ ಕೊಡ್ತಿದ್ದೀರಾ. ಎಸ್, ಫೈಲ್ ನಂಬರ್ 2. ಹಾಗೆ ಹೆಚ್ಚಾಗಿ ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ಇದೆ. ನೀವು ಯಾವ ವಿಚಾರದಲ್ಲಿ ನೀವು ನಿರ್ಧಾರ ಮಾಡ್ತಿದ್ದೀರಾ ನೋಡಿ, ಆ ವಿಚಾರದಲ್ಲಿ ಖಂಡಿತ ನಿಮಗೆ ಸಕ್ಸಸ್ ಸಿಗ್ತಿದೆ. ಮುಂದಿನ ದಿನಗಳಲ್ಲಿ ಯಾವ ಕೆಲಸದ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ, ಕೆಲಸದ ಬಗ್ಗೆ ನೀವು ಮುಂದೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ಸ್ವಂತ ಬಿಸ್ನೆಸ್ ಆಗಿರಬಹುದು ಅಥವಾ ಟೀಮ್ ವರ್ಕ್ ಆಗಿರ್ಬೋದು, ನಿಮ್ಗೆ ಕೊಟ್ಟಿರೋ ಪ್ರಾಜೆಕ್ಟ್ಸ್ ಆಗಿರಬಹುದು, ನಿಮ್ಗೆ ಕೊಟ್ಟಿರೋ ರೆಸ್ಪಾನ್ಸಿಬಿಲಿಟಿ ಕೆಲಸ ಆಗಿರಬಹುದು, ಅದನ್ನು ನೀವು ಖಂಡಿತ ಚೆನ್ನಾಗಿ ನಿಭಾಯಿಸ್ತಿದ್ದೀರಾ. ಅದರಿಂದ ನಿಮ್ಮ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗೌರವ, ಪ್ರೀತಿ ಹೆಚ್ಚಾಗಿ ಸಿಗ್ತಿದೆ. ಫೈಲ್ ನಂಬರ್ 2, ನಿಮ್ಮನ್ನು ಇನ್ನಷ್ಟು ವ್ಯಕ್ತಿಗಳು ಪ್ರೀತಿಸ್ತಿದ್ದಾರೆ. ಹಾಗೆ ಕೆಲವು ವ್ಯಕ್ತಿಗಳು ನಿಮ್ಮ ಹತ್ರ ಅವರ ಫೀಲಿಂಗ್ಸ್ನ ಶೇರ್ ಮಾಡ್ಕೋತಿದ್ದಾರೆ. ಫೈಲ್ ನಂಬರ್ 2. ಎಸ್, ಯಾವುದೇ ವಿಚಾರದಲ್ಲಿ ತುಂಬ ಆತುರ ನಿರ್ಧಾರ ಬೇಡ. ಯಾವುದೇ ಪರ್ಸನ್ ಆಗಿರಲಿ ಅಥವಾ ಆ ವ್ಯಕ್ತಿ ಮೇಲೆ ನೀವು ಯಾವುದೇ ಅಭಿಪ್ರಾಯ ನೀವು ತಿಳಿಸೋದಾಗಿರ್ಬೋದು ಅಥವಾ ಆ ವ್ಯಕ್ತಿ ಮೇಲೆ ನೀವು ಏನಾದರೂ ಮನಸ್ಸಿಗೆ ಅಸಮಾಧಾನ ಅನಿಸ್ತಿದ್ರೆ ನಿಧಾನವಾಗಿ ನಿರ್ಧಾರನ ತಗೊಳ್ಳಿ. ಫೈಲ್ ನಂಬರ್ 2, ಹೆಚ್ಚು ಫದರ್ಸ್ನ ವಾಚ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಲೈಫಲ್ಲೂ ಅಥವಾ ನಿಮ್ಮ ಕನಸಿನಲ್ಲಿ ಹೆಚ್ಚಾಗಿ ಗುರುಗಳು ಕಾಣಿಸ್ತಿರಬಹುದು. ಯಾವುದಾದ್ರೂ ಒಂದು ಸೂಚನೆಯನ್ನು ನಿಮ್ಗೆ ತಿಳಿಸ್ತಿರಬಹುದು. ಮುಂದಿನ 21 ಡೇಸ್ ಇರಬಹುದು ಅಥವಾ 12 ಡೇಸ್ ಇರ್ಬೋದು. ಆ ಒಂದು ಸಮಯ ನಿಮ್ಮ ಲೈಫಲ್ಲಿ ತುಂಬಾ ಸಕ್ಸಸ್ನ ತಂದುಕೊಡ್ತಿದೆ. ಯಾವುದಕ್ಕಾಗಿ ನೀವು ಕಾತುರದಿಂದ ಕಾಯ್ತಿದ್ದೀರಾ ಅದು ನಿಮ್ಮ ಲೈಫಿಗೆ ವಾಪಸ್ ಸಿಗ್ತಿದೆ, ಬರ್ತಿದೆ. ಎಂಜಾಯ್ ಮಾಡ್ತಿದ್ದೀರಾ. ನಿಮ್ಮ ತಂದೆ ಹಾಗೂ ನಿಮ್ಮ ತಾಯಿ ಇನ್ನಷ್ಟು ನಿಮ್ಮ ಬಗ್ಗೆ ಹೆಚ್ಚಿನ ಗೌರವ, ಹೆಚ್ಚಿನ ಪ್ರೀತಿ ನಿಮಗೆ ಸಿಗ್ತಿದೆ. ಹಾಗೆ ಫೈಲ್ ನಂಬರ್ 2, ನಿಮ್ಮ ತಂದೆ ತಾಯಿ ಏನಾದರೂ ಮನಸ್ತಾಪಗಳಾಗಿ ಬೇರೆ ಬೇರೆ ಆಗಿದ್ದರೆ ಖಂಡಿತ ಮತ್ತೆ ಆ ಸಂಬಂಧ ಕೂಡ್ತಿದೆ. ಹಾಗೆ ನಿಮ್ಮ ಫ್ಯಾಮಿಲಿ ಹ್ಯಾಪಿ ಫ್ಯಾಮಿಲಿಯಾಗಿ ಆಗ್ತಿದೆ. ಯಾರೋ ದೃಷ್ಟಿ, ಯಾರೋ ನೆಗೆಟಿವಿಟಿ ನಿಮ್ಮ ಕುಟುಂಬದ ಮೇಲೆ ಬಿದ್ದಿದೆ, ನಿಮ್ಮ ತಂದೆ ತಾಯಿ ದೂರ ಆಗೋ ರೀತಿ ಅಥವಾ ನಿಮ್ಮ ತಂದೆ ತಾಯಿಯಿಂದ ದೂರ ಆಗೋ ರೀತಿ ನಿಮ್ಮ ಮನಸ್ಸಿಗೆ ತುಂಬ ಬೇಸರ ಆಗಿದೆ. ನೀವು ತುಂಬ ರೆಸ್ಪಾನ್ಸಿಬಲ್ ಪರ್ಸನ್, ಹಾಗೆ ನೀವು ತುಂಬ ಎಲ್ಲವನ್ನು ನಿಭಾಯಿಸುವಂಥ ಪರ್ಸನ್, ಹಾಗೆ ತುಂಬಾ ಸ್ಟ್ರಾಂಗ್ ಪರ್ಸನ್. ಬಟ್ ನಿಮ್ಮ ಒಂದು ಮನಸ್ಸು ಮೃದು, ಹಾಗೆ ನಿಮ್ಮ ಮನಸ್ಸು ತುಂಬಾ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂತಹ ಮನಸ್ಸು, ಹಾಗೆ ಎಲ್ಲರನ್ನೂ ಖುಷಿಪಡಿಸುವಂತಹ ವ್ಯಕ್ತಿ ನೀವು. ಬಟ್ ನಿಮ್ಮ ವಿಚಾರ ಹಾಗೂ ನಿಮ್ಮ ಒಂದು ಆಲೋಚನೆ ಏನಿದೆ, ನಿಮ್ಮನ್ನು ಯಾರು ಡೌನ್ ಮಾಡಬೇಕು, ನಿಮ್ಮ ಕುಟುಂಬನ ಯಾರು ಡೌನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಆ ವ್ಯಕ್ತಿಗಳಿಗೆ ನೀವು ಖಂಡಿತ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಯಾರು, ಆ ವ್ಯಕ್ತಿಗೆ ನಿಮ್ಮ ಆನ್ಸರ್ನ ಕೊಡ್ತಿದ್ದೀರಾ. ನಿಮ್ಮ ಕುಟುಂಬ ತುಂಬ ಸ್ಟ್ರಾಂಗ್ ಆಗ್ತಿದೆ. ಯಾವುದೇ ಕೆಟ್ಟ ದೃಷ್ಟಿ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ತಂದೆ ತಾಯಿ ಮೇಲೆ ಇದೆ, ಆ ದೃಷ್ಟಿ ನಿವಾರಣೆ ಆಗ್ತಿದೆ. ಗುರುರಾಯರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗ್ತಿದೆ. ಸಾಧ್ಯ ಆದರೆ ಮುಂದಿನ ಗುರುವಾರ ನೀವು ನಿಮ್ಮ ಕೈಸ್ತದಿಂದ ತುಳಸಿನ ನಿಮ್ಮ ಮನೆಯಿಂದ ತಗೊಂಡೋಗಿ ದೇವರಿಗೆ ಅರ್ಪಣೆ ಮಾಡಿ, ಹಾಗೆ ದೇವರ ಹೆಸರಲ್ಲಿ ಅರ್ಚನೆನ ಮಾಡಿಸಿ. ಖಂಡಿತ ಇಷ್ಟಾರ್ಥ ಬೇಗ ಸಿದ್ಧಿ ಆಗುತ್ತೆ. ಯಾವುದೇ ದೃಷ್ಟಿ ಇದ್ದರೂ ಅದು ನಿವಾರಣೆ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಹ್ಯಾಪಿಯಾಗಿ ಸಂತೋಷವಾಗಿ ಇರುತ್ತೆ. ಎಸ್, ನಿಮಗೆ ಕೃಷ್ಣನ ವಿಗ್ರಹ ಆಗಿರ್ಬೋದು, ಕೃಷ್ಣನ ಮೂರ್ತಿ ಆಗಿರ್ಬೋದು, ಕೃಷ್ಣನ ಫೋಟೋಸ್ ಆಗಿರ್ಬೋದು, ಈ ರೀತಿ ಯಾವುದಾದ್ರೂ ಗಿಫ್ಟ್ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ತಿದೆ. ಎಸ್, ಕೃಷ್ಣ ನಿಮ್ಮ ಮನೆಗೆ ಬರ್ತಿದ್ದಾರೆ. ಖಂಡಿತ ನೀವು ಸ್ವಾಗತ ಮಾಡ್ತಿದ್ದೀರಾ. ಫೈಲ್ ನಂಬರ್ 2, ತುಂಬ ಫಾಸ್ಟ್ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಫಾಸ್ಟ್ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಆ ಕೆಲಸದಲ್ಲಿ ಖಂಡಿತ ಕೆಲವು ವ್ಯಕ್ತಿಗಳ ದೃಷ್ಟಿ ಇದೆ. ನಿಮಗೆ ಆ ಕೆಲಸ ಆಗಬಾರ್ದು ಅಂತ ಪ್ರೇಯರ್ ಮಾಡ್ತಿದ್ದಾರೆ. ಆ ಪ್ರೇಯರ್ ವಿಫಲ ಆಗುತ್ತೆ. ನಿಮ್ಮ ಕೆಲಸದಲ್ಲಿ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ನಿಮ್ಮ ಮನೆಯಲ್ಲೂ ಕೂಡ ಚೇಂಜಸ್ ಇರುವಂಥ ವಸ್ತುಗಳು ಚೇಂಜಸ್ ಮಾಡ್ತಿದ್ದೀರಾ. ಆಗ ನಿಮಗೆ ಫೈಲ್ ನಂಬರ್ 2, ಹಾಗೆ ನಿಮಗೆ ಹಳೆಯ ವಸ್ತುಗಳು ಕೂಡ ಸಿಗ್ತಿದೆ. ಅದರಿಂದ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು, ಅಥವಾ ನಿಮಗೆ ಇಷ್ಟು ದಿವಸ ಹುಡುಕ್ತಿರುವಂತಹ ಯಾವುದಾದ್ರೂ ವಸ್ತುಗಳು ಕಳೆದಿದ್ರೆ ಅದು ನಿಮ್ಮ ಮನೆಯಲ್ಲೇ ಸಿಗ್ತಿರಬಹುದು. ಫೈಲ್ ನಂಬರ್ 2. ಎಸ್, ಹಾಗೆ ಹೊಸ ದಾರಿ ನಿಮಗೆ ಸಿಗ್ತಿದೆ. ನಿಮ್ಮ ಒಂದು ಯಾವ ವಿಚಾರ ನಿಮ್ಮ ಮನಸ್ಸಲ್ಲಿ ಓಡ್ತಿದೆ ಸದ್ಯದ ಪರಿಸ್ಥಿತಿಯಲ್ಲಿ,
ಆ ಕೆಲಸ ಪೂರ್ಣ ಆಗಬೇಕು, ಬೇಗ ನಾನು ಅದನ್ನು ಅಚೀವ್ ಮಾಡಬೇಕು, ಬೇಗ ಅದು ಕೆಲಸ ನನಗೆ ಆ ಬರ್ಡನ್ ಕಮ್ಮಿ ಆಗಬೇಕು ಅಂತ ನೀವು ವೆಯ್ಟ್ ಮಾಡ್ತಿದ್ರೆ ಸ್ವಲ್ಪ ತಡ ಆಗುತ್ತೆ. ಸ್ವಲ್ಪ ವ್ಯಕ್ತಿಗಳಿಂದ ವಿಳಂಬ ಆಗ್ತಿದೆ. ಆ ಕೆಲಸದಲ್ಲಿ ಫಾಸ್ಟ್ ಮೂಮೆಂಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ರಾಯರ ಆಶೀರ್ವಾದದಿಂದ, ಗುರುಗಳ ಆಶೀರ್ವಾದದಿಂದ. ಖಂಡಿತ ಯಾರು ನಿಮಗೆ ಪ್ರೇಯರ್ ಮಾಡಿದ್ದಾರೆ ನಿಮಗೆ ಒಳ್ಳೆಯದಾಗಬಾರ್ದು ಅಂತ, ಖಂಡಿತ ದೈವ ಕಂಡುಬಿಟ್ರೆ ಯಾವ್ದು ತಾನೇ ಆಗೋದಿಲ್ಲ. ನಿಮ್ಮ ಲೈಫಲ್ಲಿ ಖಂಡಿತ ಗುರುರಾಯರ ಆಶೀರ್ವಾದದಿಂದ ನಿಮ್ಮ ಕೆಲಸಗಳಲ್ಲಿ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ಯಾರನ್ನು ತುಂಬ ನಿಮ್ಮ ಲೈಫಲ್ಲಿ ತುಂಬ ನಂಬಿಕೆ ಇಟ್ಟಿದ್ದೀರಾ, ಆ ನಂಬಿಕೆಗೆ ಅವರು ಅರ್ಹರ ಅಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಿದೆ. ನಿಮ್ಮಿಂದ ತುಂಬ ಜನ ಹೆಲ್ಪನ್ನು ತಗೊಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ನೀವು ಸಹಾಯನ ಮಾಡ್ತಿದ್ದೀರಾ. ನಿಮ್ಮ ಸಹಾಯ ಅಗತ್ಯ ಅವರಿಗೆ ಸಿಗ್ತಿದೆ. ಅದನ್ನು ನಿಮ್ಮಿಂದ ಒಳ್ಳೆ ಕೆಲಸಗಳನ್ನ, ಒಳ್ಳೆ ಕಾರ್ಯಗಳನ್ನ ರಾಯರು ಮಾಡಿಸ್ತಿದ್ದಾರೆ. ಪಾಲ್ ನಂಬರ್ 2 ಆ ವ್ಯಕ್ತಿಗಳಿಂದ ನಿಮಗೂ ಕೂಡ ಒಳ್ಳೆಯದಾಗ್ತಿದೆ. ಎಸ್, ಒಂದು ಹೊಸ ದಾರಿ ನಿಮಗೆ ಸಿಗ್ತಿದೆ. ನಿಮ್ಮ ಕನಸಿಗೆ ಹೊಸ ದಾರಿ ಯಾವುದು ಸ್ಟ್ರಕ್ ಇತ್ತೋ ಅದು ಓಪನ್ ಆಗ್ತಿದೆ. ಪಾಲ್ ನಂಬರ್ 2 ತುಂಬ ಚಾಲೆಂಜಸ್ನ ಫೇಸ್ ಮಾಡಿದ್ದೀರಾ, ತುಂಬ ಅವಮಾನ ಬೇಸರ ಆಗಿದೆ. ಖಂಡಿತ ಅದನ್ನು ಸಹಿಸ್ಕೊಂಡಿದ್ದೀರಾ, ಸಹಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅದು ಎಲ್ಲದಕ್ಕಿಂತ ಹೆಚ್ಚಿನ ಮಟ್ಟದ ನಿಮಗೆ ಪ್ರೀತಿ, ಗೌರವ ಹೆಚ್ಚಾಗಿ ಸಿಗ್ತಿದೆ. ರಾಯರ ಆಶೀರ್ವಾದದಿಂದ ನಿಮ್ಮ ಲೈಫಲ್ಲಿ ತುಂಬಾ ಬಿಗ್ ಅಚೀವ್ಮೆಂಟ್ ಮಾಡುವಂಥ ಸಮಯ ಬಂದಿದೆ. ಯಾರಿಗಾದರೂ ನೀವು ಅಮೌಂಟನ್ನು ಕೊಟ್ಟು ವೆಯ್ಟ್ ಮಾಡ್ತಿದ್ರೆ ಆ ಅಮೌಂಟ್ ನಿಮ್ಮ ಕೈಗೆ ಸೇರ್ತಿದೆ. ಪಾಲ್ ನಂಬರ್ 2 ನಿಮ್ಮ ಕ್ಯಾನ್ಸಲ್ ಏನಾದರೂ ವಾಟರ್ ಫ್ಲೋ ಆಗೋವಂಥದ್ದೇನಾದರೂ ಸೂಚನೆಗಳನ್ನ ನೋಡ್ತಿದ್ರೆ ಮುಂದಿನ ದಿನಗಳಲ್ಲಿ ನೀವಿರೋ ಸ್ಥಳ ಆಗಿರಬಹುದು, ನೀವು ಮಾಡ್ತಿರೋ ಕೆಲಸ ಆಗಿರ್ಬೋದು, ಚೇಂಜಸ್ ಆಗ್ತಿದೆ. ಮೇಲಧಿಕಾರಿಗಳಿಂದ ನಿಮಗೆ ಹೆಚ್ಚಿನ ಒಂದು ಸಪೋರ್ಟ್ ಸಿಗ್ತಿದೆ. ಪಾಲ್ ನಂಬರ್ 2 ಎಸ್, ಯಾವುದೇ ನಿರ್ಧಾರಗಳನ್ನ ತಗೊಳ್ಳಿ, ಆತುರವಾಗಿ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಹೋಗಬೇಡಿ. ದೈವರ ಆಶೀರ್ವಾದ ನಿಮ್ಮ ಜೊತೆಗಿದೆ. ನಿಮ್ಮ ಒಂದು ಪ್ರಾಬ್ಲಮ್ ಏನಂದರೆ ನೀವು ಯಾರನ್ನು ನಂಬ್ತೀರಾ, ನಿಮ್ಮ ಒಂದು ಸೀಕ್ರೆಟ್ ನಿಮ್ಗೆ ಏನು ಹೇಳಬೇಕು ಎಲ್ಲವನ್ನೂ ಅವ್ರ ಹತ್ರ ನೀವು ಹೇಳ್ಕೊಳ್ತೀರಾ. ಯಾವುದನ್ನು ನೀವು ಮುಚ್ಚಿಡುವಂಥ ವ್ಯಕ್ತಿಗಳಲ್ಲ. ಬಟ್ ಮುಂದಿನ ದಿನಗಳಲ್ಲಿ ನೀವು ಮಾಡ್ತಿರೋ ಕೆಲಸ ಆಗಿರ್ಬೋದು, ನೀವು ಆರಾಧಿಸುವಂಥ ದೇವರಾಗಿರ್ಬೋದು, ಅದು ಇನ್ನೊಬ್ರಿಗೆ ನೀವು ಹೇಳ್ಕೊಳ್ಳೋದ್ರಿಂದ ಆ ಎನರ್ಜಿ ಡ್ರಾಪ್ ಆಗುತ್ತೆ. ಹಾಗೆ ಆ ವ್ಯಕ್ತಿಗಳು ನಿಮಗೆ ಒಳ್ಳೆಯದನ್ನೇ ಬಯಸ್ಬೋದು, ಕೆಟ್ಟದನ್ನೇ ಬಯಸ್ಬೋದು. ಪಾಲ್ ನಂಬರ್ 2 ಆ ದೈವದ ದೃಷ್ಟಿ ನಿಮ್ಮ ಮೇಲೆ ಸ್ವಲ್ಪ ಕಮ್ಮಿ ಆಗಬಹುದು. ಪಾಲ್ ನಂಬರ್ 2 ಕೆಲವು ವ್ಯಕ್ತಿಗಳು ಅದನ್ನು ನಿಮಗೆ ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ಸ್ವಲ್ಪ ದೈವದ ದೃಷ್ಟಿ ನಿಮಗೆ ಕಮ್ಮಿ ಆಗಿರಬಹುದು. ನೀವು ಪ್ರಾರ್ಥನೆ ಮಾಡುವಂಥ, ನೀವು ಆರಾಧಿಸುವಂಥ ದೇವರ ದೃಷ್ಟಿ ನಿಮ್ಮ ಮೇಲೆ ಖಂಡಿತ ಅದು ಕ್ಲೆನ್ಸಿಂಗ್ ಆಗುತ್ತೆ. ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ, ನಿಮ್ಮನ್ನು ಕೈ ಹಿಡಿದು ಕಾಪಾಡ್ತಿದ್ದಾರೆ. ಪಾಲ್ ನಂಬರ್ 2 ಎಸ್, ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಈ ಹಿಂದೆ ಯಾರ ಹತ್ರ ಆದರೂ ನೀವು ಹೆಲ್ಪಿಂಗ್ ಕೇಳಿದರೆ ಆ ವ್ಯಕ್ತಿಗಳು ನೀವು ಕೇಳಿದಕ್ಕಿಂತ ಹೆಚ್ಚೆಚ್ಚುವಾಗಿ ನಿಮಗೆ ಹೆಲ್ಪ್ನ ಮಾಡ್ತಿದ್ದಾರೆ. ಪಾಲ್ ನಂಬರ್ 2 ಎಸ್ 25 ಕವಡೆಗಳಿಂದ ನಿಮಗೆ ಏನು ಮೆಸೇಜಸ್ ರಾಘವೇಂದ್ರ ಸ್ವಾಮಿಗಳು ಕೊಡ್ತಿದ್ದಾರೆ ನೋಡೋಣ. ಎಸ್ 1 2 3 4 5 6 7 8 9 10 11 12 13 14 15 16 16 ಕವಡೆಗಳು ಬಂದಿದೆ ಫಾರ್ ಪಾಲ್ ನಂಬರ್ 2ಗೆ. ಪಾಲ್ ನಂಬರ್ 2 ನಿಮ್ಮ ಕೆಲಸದಲ್ಲಿ ಜಯ ಸಿಗ್ತಿದೆ. ರಾಯರ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸದಲ್ಲಿ ಬೇಗ ಚಾಲನೆ ಸಿಗ್ತಿದೆ. ಹಾಗೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ನೀವೇನು ಕೆಲಸ ಅಂದ್ಕೊಂಡಿದ್ದೀರಾ ಅದು ಬೇಗ ಕಾರ್ಯಸಿದ್ಧಿ ಆಗಲಿ ಅಂತ ರಾಯರ ಹತ್ರ ಪ್ರಾರ್ಥನೆ ಮಾಡಿ. ಖಂಡಿತ ಹೆಚ್ಚಿನ ಫಲ ನಿಮಗೆ ಸಿದ್ಧಿ ಆಗುತ್ತೆ. ಪ್ರತಿ ಗುರುವಾರ ನೀವು ರಾಯರ ಸ್ತೋತ್ರ ಮಂತ್ರನ ಪಠನೆ ಮಾಡೋದ್ರಿಂದ ಇನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಯಾವುದು ಕೆಲಸದಲ್ಲಿ ವಿಳಂಬ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀರಾ ಆ ಕೆಲಸದಲ್ಲಿ ಜಯ ಮುಂದಿನ ದಿನಗಳಲ್ಲಿ. ನಾ ಆಗಲೇ ಹೇಳಿದಾಗೆ 12 ಅಥವಾ 21 ಈ ಒಂದು ನಂಬರ್ ತುಂಬ ಇಲ್ಲಿ ಚಾನಲ್ ಆಗ್ತಿದೆ. ಖಂಡಿತ ಈ ಒಂದು ಸಮಯದಲ್ಲಿ ನಿಮ್ಮ ಅಂದ್ಕೊಂಡಿರೋ ಕೆಲಸಗಳು ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ ಫಾರ್ ಪಾಲ್ ನಂಬರ್ 2ಗೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಹರೇ ಕೃಷ್ಣ.
ಎಸ್ ನಮಸ್ತೆ. ಪಾಯಲ್ ನಂಬರ್ 3 ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಎಸ್, ರಾಯರಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತದೆ ಅನ್ನೋದನ್ನು ನೋಡೋಣ. ಮೊದಲದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಇದೆ ಅನ್ನೋದನ್ನು ನೋಡೋಣ. ಎಸ್, ಪಾಲ್ ನಂಬರ್ 3 ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಒಂದು ಯಾವುದು ಕೆಲಸ ಸ್ಟ್ರಕ್ ಇದೆ, ಆ ಕೆಲಸದಲ್ಲಿ ಫಾಸ್ಟ್ ಮೂಮೆಂಟಿಂಗ್ ಇದೆ. ಕಂಪ್ಯಾರಿಸನ್, ಯಾರ ಮೇಲೆ ನೀವು ಕಂಪೇರ್ ಮಾಡ್ಕೋತಿದ್ದೀರಾ, ನಿಮಗೆ ಅವ್ರು ನನಗಿಂತ ಚೆನ್ನಾಗಿದೆ, ನನಗಿಂತ ಮುಂದೆ ಹೋಗಿದ್ದಾರೆ ಅಂತ ಅದನ್ನು ಮಾಡಬೇಡಿ. ಪಾಲ್ ನಂಬರ್ 3 ಎಸ್, ನೀವು ಮಾಡ್ತಿರೋ ಕೆಲಸದಲ್ಲಿ ಜಯ ಇದೆ. ಹಾಗೆ ಯಾರಿಗೆ ನೀವು ಕಂಪೇರ್ ಮಾಡ್ಕೊಂಡಿದ್ದೀರಾ ಅವ್ರಿಗಿನ್ನ ಉನ್ನತ ಸ್ಥಾನಕ್ಕೆ ನೀವು ಹೋಗುವಂತಹ ಅವಕಾಶಗಳು ಮುಂದಿನ ದಿನಗಳಲ್ಲಿ ರಾಯರು ನಿಮ್ಮ ಲೈಫಲ್ಲಿ ಕೊಡ್ತಿದ್ದಾರೆ. ನಿಮ್ಮ ಲೈಫಲ್ಲಿ ಮುಂದಿನ ದಿನಗಳಲ್ಲಿ ರಾಯರ ಒಂದು ಸನ್ನಿಧಾನಕ್ಕೆ ನೀವು ಮಂತ್ರಾಲಯಕ್ಕೆ ಕೂಡ ಟ್ರಾವೆಲಿಂಗ್ ಮಾಡ್ಬೋದು. ತುಂಬ ದಿವಸಗಳಿಂದ ಅಂದ್ಕೊಂಡಿರ್ಬೋದು ನೀವು, ಖಂಡಿತ ನೀವು ಯಾವುದೇ ಒಂದು ಪ್ಲ್ಯಾನ್ ಇಲ್ಲದೆ ಸಡನ್ನಾಗಿ ನೀವು ಟ್ರಾವೆಲ್ ಮಾಡ್ಬೋದು ರಾಯರ ಒಂದು ಸನ್ನಿಧಾನಕ್ಕೆ. ಎಸ್, ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಭಾರ, ಆ ಭಾರ ಕಮ್ಮಿ ಆಗ್ತಿದೆ. ನಿಮ್ಗೆ ಯಾವುದನ್ನು ಮಾಡಬೇಕು ಅನಿಸುತ್ತೆ ಆ ಕೆಲಸದಲ್ಲಿ ಖಂಡಿತ ಮುಂದೆ ಹೋಗಿ. ಅದು ತಪ್ಪಾಗಿರಲಿ ಸರಿಯಾಗಿರಲಿ ಮಾಡಿ. ಆ ಕೆಲಸದಲ್ಲಿ ನಿಮಗೆ ಅಲ್ಲಿ ಮಿಸ್ಟೇಕ್ ಆದಾಗ ನಿಮಗೆ ಕರೆಕ್ಷನ್ ಮಾಡ್ಕೊಳ್ಳೋ ಅವಕಾಶ ಸಿಗುತ್ತೆ. ಅಲ್ಲಿ ನೀವು ಸರಿ ಮಾಡಿದಾಗ ಇನ್ನಷ್ಟು ಮುಂದೆ ಹೋಗೋ ಅವಕಾಶ ಸಿಗುತ್ತೆ. ತುಂಬ ಯೋಚನೆ ಮಾಡ್ತಿದ್ದೀರಾ, ಮಾಡಲಾ ಬೇಡವಾ ಅಥವಾ ಏನಾಗುತ್ತೆ, ಏನು ಅನ್ಕೋತಾರೆ, ಈ ಎಲ್ಲ ಒಂದು ಥಾಟ್ಸ್ ಇದೆಯಲ್ಲ ಅದರಿಂದ ಹೊರಗಡೆ ಬನ್ನಿ. ನಿಮ್ಮ ಒಂದು ಕೆರಿಯರ್ ಬಗ್ಗೆ, ನಿಮ್ಮ ಬಗ್ಗೆ ಏನು ನೀವು ಯೋಚನೆ ಮಾಡ್ತಿದ್ದೀರಾ, ಖಂಡಿತ ಮುಂದಿನ ದಿನಗಳಲ್ಲಿ ಯಾರೇನು ಅನ್ಕೋತಾರೆ ಅನ್ನೋದಕ್ಕಿಂತ ನೀವು ಮಾಡಬೇಕಾಗಿರೋ ಕೆಲಸದ ಬಗ್ಗೆ ಫೋಕಸ್ ಮಾಡಿ. ಪಾಲ್ ನಂಬರ್ 3 ಎಸ್, ತುಂಬ ನಿರಾಳತೆ ಮನಸ್ಸಿಗೆ, ತುಂಬಾ ಸಮಾಧಾನ ಅನ್ನಿಸ್ತಿದೆ. ಹಾಗೆ ನಿಮಗೆ ಯಾರು ಆತ್ಮೀಯನಂತ ಅಂದ್ಕೊಂಡಿದ್ದೀರಾ ಆ ವ್ಯಕ್ತಿಗಳಿಂದ ನಿಮಗೆ ಹೆಚ್ಚಿನ ಪ್ರೀತಿ ಗೌರವ ಸಿಗ್ತಿದೆ. ಅವರಿಂದ ನಿಮಗೆ ಹೆಲ್ಪ್ ಸಿಗ್ತಿದೆ. ಯಾವ ಒಂದು ವಿಚಾರದಲ್ಲಿ ನಿಮಗೆ ಹೆಲ್ಪ್ ಬೇಕಿದೆ, ಯಾವ ವಿಚಾರವಾಗಿ ನೀವು ಚರ್ಚೆ ಮಾಡ್ಕೋತಿದ್ದೀರಾ ನೀವೊಬ್ಬರೇ ನಿಮ್ಮ ಮನಸ್ಸಲ್ಲಿ, ಅಥವಾ ನೀವು ಅಲೋನಾಗಿ ಕೂತಾಗ ತುಂಬ ನೀವೊಬ್ಬರೇ ಡೀಪಾಗಿ ಯೋಚನೆ ಮಾಡ್ತಿರ್ತೀರಾ. ಪಾಲ್ ನಂಬರ್ 3 ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸಕ್ಕೆ ಒಂದು ಚಾಲನೆ ಸಿಗ್ತಿದೆ. ಅಚೀವ್ಮೆಂಟ್ ಮಾಡ್ತಿದ್ದೀರಾ. ಪ್ರಮೋಷನ್ ಆಫರ್ ಕೂಡ ನಿಮಗೆ ಸಿಗ್ತಿದೆ. ನೀವು ಮಾಡ್ತಿರೋ ಕೆಲಸದಲ್ಲಿ ವರ್ಗಾವಣೆ ಕೂಡ ಆಗ್ತಿದೆ. ನಿಮ್ಮ ಕೆಲಸ ಕೂಡ ಚೇಂಜಸ್ ಮಾಡಬೇಕು ಅಂತ ತುಂಬ ದಿವಸಗಳಿಂದ ಅನ್ಕೊತಿದ್ದೀರಾ. ಅಥವಾ ನೀವು ಫಾರಿನ್ ಹೋಗಿ ಎಜುಕೇಷನ್ ಮಾಡಬೇಕು ಅಥವಾ ಅಲ್ಲಿ ಉದ್ಯೋಗನ ನೀವು ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಹೆಚ್ಚಿನ ಸಕ್ಸಸ್ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತಿದೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ಹೆಲ್ಪಿಂಗ್ ನಿಮಗೆ ಸಿಗ್ತಿದೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸಗಳ ಬಗ್ಗೆ ನೀವು ಗಮನ ಕೊಡ್ತಿದ್ದೀರಾ. ಪಾಲ್ ನಂಬರ್ 3 ಎಸ್, ಇನ್ನಷ್ಟು ಭಕ್ತಿ ಹೆಚ್ಚಾಗ್ತಿದೆ, ಇನ್ನಷ್ಟು ನಿಮ್ಮ ಜ್ಞಾನ ಹೆಚ್ಚಾಗ್ತಿದೆ, ಇನ್ನಷ್ಟು ನಿಮ್ಮ ತಾಳ್ಮೆ ಇದೆ. ಯಾವ ಕೆಲಸದಲ್ಲಿ ನಿಮಗೆ ತಾಳ್ಮೆ ಇದೆ ಖಂಡಿತ ಕೆಲಸದಲ್ಲಿ ಹೆಚ್ಚಿನ ಜಯ ಸಿಗ್ತಿದೆ. ಪಾಲ್ ನಂಬರ್ 3 ಯಾವ ವ್ಯಕ್ತಿಗಳು ನಿಮಗೆ ಏನಾದರೂ ವಸ್ತುಗಳನ್ನು ಕೊಡಲಿ ಅಥವಾ ಯಾರಾದರೂ ನಿಮಗೆ ಗಿಫ್ಟ್ ಮಾಡಲಿ ಅಥವಾ ಯಾರಾದರೂ ಬೇಗ ನಿಮಗೆ ತುಂಬ ಗೌರವ ಕೊಡಲಿ, ಯಾರಾದರೂ ನಿಮ್ಮ ಬಗ್ಗೆ ತುಂಬ ಕಾಳಜಿ ವಹಿಸಲಿ, ಆ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಡೌಟ್ ಪಡುವಂತಹ ಮನಸ್ಸು ಮುಂದಿನ ದಿನಗಳಲ್ಲಿ ಸ್ವಲ್ಪ ಆಗ್ಬೋದು ನಿಮಗೆ. ಬಿಕಾಸ್ ಈ ಹಿಂದೆ ಕೆಲವು ವ್ಯಕ್ತಿಗಳಿಂದ ನಿಮಗೆ ನೆಗೆಟಿವಿಟಿ ಆಗಿತ್ತು, ಅದರಿಂದ ನೋವು ತಿಂದಿದ್ದೀರಾ, ಪೆಟ್ಟು ತಿಂದು ಮುಂದೆ ಬಂದಿದ್ದೀರಾ. ಮತ್ತು ಈ ಥರ ಆಗ್ಬೋದಾ ಅನ್ನೋ ಒಂದು ಥಾಟ್ಸ್ ನಿಮ್ಮ ಮೈಂಡಲ್ಲಿದೆ. ಅವ್ರು ನಿಮ್ಗೆ ಒಳ್ಳೆಯದೇ ಬಯಸಿದ್ರು ಅಥವಾ ಅವ್ರು ನಿಮಗೆ ಒಳ್ಳೆಯದನ್ನೇ ಮಾಡಿದ್ರು ಅದರಲ್ಲಿ ಏನೋ ಒಂದು ಮಿಸ್ಟೇಕ್ಸ್ನ ನೀವು ಹುಡುಕ್ತಿದ್ದೀರಾ. ಪಾಲ್ ನಂಬರ್ 3 ಖಂಡಿತ ಆ ವ್ಯಕ್ತಿಗಳಿಂದ ನಿಮಗೆ ಯಾವುದೇ ರೀತಿ ಕೆಡಕ್ಕೆ ಆಗ್ತಿಲ್ಲ. ಆ ವ್ಯಕ್ತಿಗಳು ನಿಮಗೆ ಒಳ್ಳೆಯದನ್ನು ಮಾಡ್ತಿದ್ದಾರೆ. ನಿಮ್ಮ ಸ್ನೇಹನ ಬೆಳೆಸಲಿಕ್ಕೆ ಕೆಲವು ವ್ಯಕ್ತಿಗಳು ಕಾತರದಿಂದ ಕಾಯ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಿಗೆ ಆ ವ್ಯಕ್ತಿಗಳು ಬರ್ತಿದ್ದಾರೆ. ಹಳೆಯ ಪರಿಚಯದ ವ್ಯಕ್ತಿಗಳು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಮತ್ತು ಆ ವ್ಯಕ್ತಿಗಳ ಜೊತೆ ನೀವು ಹೆಚ್ಚಿನ ಮಾತನ್ನು ಮಾತಾಡ್ತಿದ್ದೀರಾ. ಪಾಲ್ ನಂಬರ್ 3 ಹಾಗೆ ಮುಂದಿನ ದಿನಗಳು ಹೊಸದಾಗಿ ಏನಾದರೂ ಉದ್ಯೋಗನ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನಾದರೂ ಇನ್ನಷ್ಟು ಹೈಲೈಟ್ ಆಗಬೇಕು, ನಾನು ಏನಾದರೂ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಹೆಚ್ಚಿನ ಸಕ್ಸಸ್ ಇದೆ, ಹೆಚ್ಚಿನ ಫಾಲೋವರ್ಸ್ ಆಗ್ತಿದ್ದಾರೆ. ಹಾಗೆ ಪಾಲ್ ನಂಬರ್ 3ಗೆ
ನಿಮ್ಮ ಮಾಡುವ ಕೆಲಸದಲ್ಲಿ ಕೆಲವು ವ್ಯಕ್ತಿಗಳ ಕಣ್ಣ ದೃಷ್ಟಿ ಇದೆ. ಆ ದೃಷ್ಟಿನ ನೀವು ಆಗಾಗ ನಿವಾರಣೆ ಮಾಡಿಕೊಂಡ್ರೆ ಯಾವುದೇ ರೀತಿಯಾದ ಸಮಸ್ಯೆಗಳು ಆಗೋದಿಲ್ಲ. ಅದ್ರ ಬಗ್ಗೆ ನೀವು ಬಿಲೀವ್ ಮಾಡದೆ ಹೋದರೂ ನಿಮಗೆ ದೃಷ್ಟಿ ಆಗೋದಿಲ್ಲ. ಈ ನೆಗೆಟಿವಿಟಿ ಇದೆಲ್ಲ ನಾನು ನಂಬೋದಿಲ್ಲ. ಖಂಡಿತ ಆ ನೆಗೆಟಿವಿಟಿಯಿಂದ ಸ್ವಲ್ಪ ನಿಮ್ಮ ಕೆಲಸಗಳಿಗೆ ವಿಳಂಬ ಆಗ್ತಿರುತ್ತೆ. ಆಗಾಗ ನೀವು ಅದನ್ನು ಕ್ಲೆನ್ಸ್ ಮಾಡಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಖಂಡಿತ ನಿಮಗೆ ಇನ್ನಷ್ಟು ಸಕ್ಸಸ್ ಇದೆ. ಆ ದೃಷ್ಟಿಯಿಂದ ನಿಮಗೆ ಆಂಜನೇಯ ನಿವಾರಣೆ ಮಾಡ್ತಿದ್ದಾರೆ. ಪಾಯಲ್ ನಂಬರ್ 2. ಪಾಯಲ್ ನಂಬರ್ 2ಗೆ ಮುಂದಿನ ದಿನಗಳು ನಿಮ್ಮ ಪೇರೆಂಟ್ಸಿಂದ ನಿಮಗೆ ಖುಷಿ ಸುದ್ದಿಗಳನ್ನು ನೀವು ಕೇಳ್ತಿದ್ದೀರಾ. ಹಾಗೆ ಯಾರಾದರೂ ವಿಶೇಷವಾದ ವ್ಯಕ್ತಿ ಅಥವಾ ನೀವು ಇಷ್ಟಪಡುವ ವ್ಯಕ್ತಿ ನಿಮಗೆ ಏನಾದರೂ ಉಡುಗೊರೆಯನ್ನು ಕೊಡ್ತಿದ್ದಾರೆ. ಅದು ನಿಮಗೆ ತುಂಬ ಮೌಲ್ಯವಾಗಿ ಅನಿಸುತ್ತೆ. ಆ ವಸ್ತುಗಳು, ಆ ಗಿಫ್ಟ್ ನಿಮಗೆ. ಎಸ್, ಮುಂದಿನ ನಿಮ್ಮ ಒಂದು ಮನೆಯಲ್ಲಿ ಶುಭ ಕಾರ್ಯನ ನೀವು ನಡೆಸ್ತಿದ್ದೀರಾ. ನೀವು ತುಂಬ ವಿಜೃಂಭಣೆಯಿಂದ ಓಡಾಡ್ತಿದ್ದೀರಾ. ವಿಜೃಂಭಣೆಯಿಂದ ಆ ಕಾರ್ಯಗಳು ನೆರವೇರ್ತಿದೆ. ಹಾಗೆ ತುಂಬ ಸಂಭ್ರಮ ಪಡುವಂತಹ ಸಮಯ ಮುಂದಿನ ದಿನಗಳಲ್ಲಿ ನಿಮಗೆ ಕಾಣಿಸ್ತಿದೆ. ಹಾಗೆ 28 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ ಫಾರ್ ಪಾಯಲ್ ನಂಬರ್ 3ಗೆ. ಎಸ್, ಯಾರಿಲ್ಲಿ ಪ್ರೆಗ್ನೆನ್ಸಿ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದೀರಾ, ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಅವಳಿ ಜವಳಿ ಮಕ್ಕಳಾಗ್ತಿದೆ ನಿಮಗೆ. ಪಾಯಲ್ ನಂಬರ್ 3 ಈ ಎನರ್ಜೀಸ್ ಹೆಚ್ಚಾಗಿ ದ ಸನ್ ಕಾರ್ಡ್ ನನಗೆ ಎನರ್ಜೀಸ್ನ ಕೊಡ್ತಿದೆ. ಖಂಡಿತ ಸೂರ್ಯದೇವರ ಪ್ರಾರ್ಥನೆ ಮಾಡಿ. ಸ್ವಲ್ಪ ಹೊತ್ತು ಸೂರ್ಯದೇವರ ಒಂದು ಆ ಬೆಳಕು ಮುಂದೆ ನಿಂತು ಪ್ರಾರ್ಥನೆ ಮಾಡಿ. ಇನ್ನಷ್ಟು ನನಗೆ ಇನ್ನೇ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ನಿಮ್ಮ ಒಂದು ಯಾವುದಕ್ಕೆ ನಿಮಗೆ ಕ್ಲಾರಿಟಿ ಸಿಗ್ತಿಲ್ಲ, ಆ ಕ್ಲಾರಿಟಿ ಸಿಗ್ತಿದೆ. ಇನ್ನಷ್ಟು ಜನಗಳ ಕಣ್ಣಿಗೆ ನೀವು ಹೆಚ್ಚಾಗಿ ಹೈಲೈಟೆಡ್ ಆಗಿ ಕಾಣಿಸ್ತಿದ್ದೀರಾ. ಪಾಯಲ್ ನಂಬರ್ 3. ಎಸ್, ನಿಮ್ಮ ಖುಷಿಗೆ ಕಾರಣ ರಾಯರಿಂದ ನಿಮಗೆ ಬಹಳಷ್ಟು ಸಂತೋಷದ ಸುದ್ದಿಗಳನ್ನ ಕೇಳ್ತಿದ್ದೀರಾ. ನಿಮ್ಮ ಕೆಲಸದಲ್ಲಿ ಬಹಳಷ್ಟು ಬೇಗ ಇನ್ನಷ್ಟು ಪ್ರಮೋಷನ್ ಹೆಚ್ಚಾಗಿ ನಿಮಗೆ ಪ್ರಮೋಷನ್ ಸಿಗ್ತಿದೆ. ಹಾಗೆ ಯಾರಿಲ್ಲಿ ಉದ್ಯೋಗಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ನಿಮಗೂ ಉದ್ಯೋಗದ ಅವಕಾಶ ಕೂಡ ಸಿಗ್ತಿದೆ. ಏನಾದರೂ ನೀವು ಶಾಸ್ತ್ರನ ಬಿಲೀವ್ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ, ಅದನ್ನ ಬಗ್ಗೆ ತುಂಬ ಆಲೋಚನೆ ಮಾಡ್ತಿದ್ದೀರಾ. ಅದ್ರ ಬಗ್ಗೆ ಹೆಚ್ಚಾಗಿ ಶಾಸ್ತ್ರನ ನೀವು ಕೇಳ್ತಿದ್ದೀರಾ. ಯಾವುದೇ ಒಂದು ಕೆಲಸ ಮಾಡಲಿ, ಈ ದಿನ ಒಳ್ಳೆಯದಾಗಿದೆಯಾ, ಇದು ಒಳ್ಳೆಯದಾ ಅಂತ ನೀವು ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿದ್ದೀರಾ. ನೀವು ಇಷ್ಟು ದಿವಸ ಅದ್ರ ಬಗ್ಗೆ ಹೆಚ್ಚಾಗಿ ನಾಲೆಡ್ಜ್ ಇರಲಿಲ್ಲ, ಅಥವಾ ಅದ್ರ ಬಗ್ಗೆ ಹೆಚ್ಚಾಗಿ ನೀವು ಗಮನ ಕೊಡ್ತಿರ್ಲಿಲ್ಲ, ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಪಾಯಲ್ ನಂಬರ್ 3 ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಆಸ್ಟ್ರಾಲಜಿನ ಬಿಲೀವ್ ಮಾಡ್ತಿದ್ದೀರಾ. ಪಾಯಲ್ ನಂಬರ್ 3. ಎಸ್, ಯಾವುದಾದ್ರೂ ನೀವು ಸಾಕಿರೋ ಪ್ರಾಣಿನ ನೀವು ಮಿಸ್ ಮಾಡ್ಕೊಂಡಿದ್ರೆ ಖಂಡಿತ ಆ ಪ್ರಾಣಿ ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದೆ. ಯಾವುದಾದ್ರೂ ಮುಖಾಂತರವಾಗಿ ಮತ್ತೊಂದು ಪ್ರಾಣಿನ ನೀವು ಪರ್ಚೇಸ್ ಮಾಡ್ತಿದ್ದೀರ ನಿಮ್ಮ ಮನೆಗೆ. ಆ ಪ್ರಾಣಿ ಬಂದ ಮೇಲಿಂದ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಪಾಯಲ್ ನಂಬರ್ 3. ಯಾವ ಪ್ರಾಣಿಯಿಂದ ನೀವು ಸಾಕಿರೋ ಪ್ರಾಣಿ ನಿಮ್ಮಿಂದ ಮಿಸ್ ಆಗೋಯ್ತು, ಆ ಪ್ರಾಣಿ ಮತ್ತೆ ನೀವು ಇನ್ನೊಂದು ಪ್ರಾಣಿನ ತಗೊಳ್ತಿದ್ದೀರಾ, ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಎಸ್, ಬೆಳಿಗ್ಗೆ ಎದ್ದಾಗ ನೀವು ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿ, ಅದಕ್ಕೆ ನೀರು ಹಾಕಿ, ತುಳಸಿ ಎಲೆನ ತಿನ್ನಿ. ಖಂಡಿತ ನಿಮ್ಮ ಕೆಲಸದಲ್ಲಿ ಜಯ, ಸಕ್ಸಸ್ ಹೆಚ್ಚಾಗಿ ಸಿಗುತ್ತೆ. ಹಾಗೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಣ್ಣು ದೃಷ್ಟಿಯಿಂದ ಸ್ವಲ್ಪ ನಿಮಗೆ ಟಯರ್ಡ್ ಅನ್ನಿಸ್ಬಹುದು, ಅಥವಾ ಮುಂದಿನ ದಿನಗಳಲ್ಲಿ ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಲಾಭನ ತಗೋತಿದ್ದೀರಾ, ಅದರಲ್ಲಿ ನೀವು ಹೆಚ್ಚಿನ ರಿಚ್ ಪರ್ಸನ್ ಆಗ್ತಿದ್ದೀರಾ. ಏನಾದರೂ ಆ ಒಂದು ನೀವು ಉಳಿಸಿರುವಂತಹ ಹಣದಲ್ಲಿ, ಉಳಿತಾಯ ಮಾಡಿರುವ ಹಣದಲ್ಲಿ ನೀವೇನಾದರೂ ಭೂಮಿ ಪರ್ಚೇಸ್ ಮಾಡ್ಬೋದು, ಅಥವಾ ಸ್ವಂತ ವೆಹಿಕಲ್ ಪರ್ಚೇಸ್ ಮಾಡ್ಬೋದು, ಅಥವಾ ಏನೋ ಅದರಿಂದ ನೀವು ಹೂಡಿಕೆ ಮಾಡಿರೋ ಹಣದಲ್ಲಿ ಏನಾದರೂ ನಿಮ್ಗೆ ಇಷ್ಟ ಆಗಿರುವಂಥದ್ದನ್ನು ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಅದು ನಿಮ್ಮ ಕುಟುಂಬಕ್ಕೂ ತುಂಬ ಖುಷಿ ಆಗ್ತಿದೆ. ಯಾವುದು ನಿಮಗೆ ತಡ ಆಗ್ತಿದೆ ಆ ಕೆಲಸದಲ್ಲಿ ಖಂಡಿತ ತುಂಬ ಕ್ಲಾರಿಟಿ ಸಿಗ್ತಿದೆ. ಪಾಯಲ್ ನಂಬರ್ 3ಗೆ. ಎಸ್, ಹೆಚ್ಚು ರೋಸಸ್ನ ನೀವು ಮುಂದಿನ ದಿನಗಳಲ್ಲಿ ವಾಚ್ ಮಾಡ್ತಿದ್ದೀರಾ. ರೋಸ್ ಅಥವಾ ತುಳಸಿ ಆ ಥರ ಸ್ಮೆಲ್ಸ್ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಪಾಯಲ್ ನಂಬರ್ 3. ಎಸ್, ಇತ್ತೀಚಿನ ದಿನಗಳಲ್ಲೂ ಕೂಡ ನೀವು ಹೆಚ್ಚಾಗಿ ನಿಮ್ಮ ಮನೆಯಲ್ಲಿ ಸುಗಂಧ ಪರಿಮಳವಾದ ಸ್ಮೆಲ್ಗಳನ್ನ ನೀವು ಸ್ಮೆಲ್ ಮಾಡ್ತಿದ್ದೀರಾ. ಹೆಚ್ಚು ನಿಮ್ಮ ಮನೆಯಲ್ಲಿ ಫ್ರೆಶ್ ಆಗಿರುವಂತಹ ವೆಜಿಟೇಬಲ್ಸ್, ಹೆಚ್ಚು ನಿಮಗೆ ಅದು ತುಂಬ ಫ್ರೆಶ್ನೆಸ್ ಅನಿಸ್ತಾ ಇದೆ. ತುಂಬ ನೀವು ತೊಗೊಂಬರುವಂಥ ಹೂವುಗಳು, ದೇವರಿಗೆ ಅರ್ಪಣೆ ಮಾಡುವುದು, ದೇವರಿಗೆ ಇಡುವಂಥ ಹೂವುಗಳಾಗಿರ್ಬೋದು, ವಸ್ತುಗಳ
ಅದನ್ನು ನೀವು ನೋಡಿದಾಗ ತುಂಬ ನಿಮಗೆ ಫ್ರೆಶ್ನೆಸ್ ಅನಿಸ್ತಾ ಇದೆ. ನಿಮ್ಮ ಮನೆಗೆ ಯಾವುದೇ ವಸ್ತುಗಳು ಬಂದರೂ ಅದು ಫ್ರೆಶ್ ಅನಿಸ್ತಾ ಇದೆ. ನಿಮ್ಗೆ ಅದು ನೋಡಿದ ತಕ್ಷಣ ಖುಷಿ ಆಗ್ತಿದೆ. ತುಂಬ ಪಾಸಿಟಿವ್ ಎನರ್ಜಿ ಇದೆ. ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮನೆಗಿದೆ. ಹಾಗೆ ತುಳಸಿ ಮಾತೆಯ ಆಶೀರ್ವಾದ ನಿಮ್ಮ ಮೇಲಿದೆ. ರಾಧಾಕೃಷ್ಣರ ಆಶೀರ್ವಾದ ಪೈಲ್ ನಂಬರ್ 3ಗಿದೆ. ಎಸ್, ಒಂದು ರೀತಿಯಲ್ಲಿ ಏನು ನಿಮಗೆ ಇತ್ತೀಚಿನ ದಿನಗಳಾಗಿರ್ಬೋದು, ಸದ್ಯದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಅಥವಾ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಗೆ ಆ ರೀತಿ ಯಾವುದೇ ನೋಡಿದ್ರು ತುಂಬಾ ಹ್ಯಾಪಿನೆಸ್ ಅನ್ನಿಸ್ತಿರ್ಬೋದು, ಚೇಂಜಸ್ ಅನ್ನಿಸ್ತಿರ್ಬೋದು. ಯಾವುದೇ ವಸ್ತುಗಳನ್ನು ನೋಡಿದ್ರು, ದೇವರಿಗೆ ಸಂಬಂಧಪಟ್ಟಿರೋ ವಸ್ತುಗಳಾಗಿರ್ಬೋದು, ನಿಮ್ಮ ಮನೆಗೆ ತಗೊಬರೋ ವಸ್ತುಗಳಾಗಿರ್ಬೋದು, ಪಾಸಿಟಿವ್ ಎನರ್ಜೀಸ್ ಇದೆ. ಹಾಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ಅಥವಾ ನೀವು ಮಾಡ್ತಿರುವಂಥ ಕೆಲಸದ ಸ್ಥಳ ಅಲ್ಲೂ ಕೂಡ ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಅಥವಾ ನಿಮ್ಮದೇ ಶಾಪ್ ಇದ್ದರೆ ನೀವೇನಾದರೂ ಅಲ್ಲಿ ನಿಮ್ಮ ಪೆಟ್ಟಿಗೆ ಅಥವಾ ನೀವು ಕೂರುವಂಥ ಸ್ಥಳನ ಕೂಡ ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಆ ಕ್ಲೆನ್ಸಿಂಗ್ ಮಾಡಿದ್ಮೇಲೆ ನಿಮಗೆ ತುಂಬಾ ಫ್ರೆಶ್ನೆಸ್ ಅನಿಸಿದೆ. ಪೈಲ್ ನಂಬರ್ 3. ಎಸ್, ಲೆಟ್ಸ್ ಸಿ 25 ಕವಡೆಗಳಿಂದ ನಿಮಗೆ ಏನು ರಾಯರ ಬ್ಲೆಸ್ಸಿಂಗ್ ಸಿಗ್ತಿದೆ ಅನ್ನೋದನ್ನು ಈ ಕವಡೆ ಮುಖಾಂತರ ನೋಡೋಣ. ಫಾರ್ ಪೈಲ್ ನಂಬರ್ 3ಗೆ ಏನು ಮೆಸೇಜಸ್ ಸಿಗ್ತಿದೆ. ಫಾರ್ ಪೈಲ್ ನಂಬರ್ 3, 1 2 3 4 5 6 7 8 9. ಎಸ್, ಐ ಥಿಂಕ್ ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. 9 ಕವಡೆಗಳು ಬಂದಿದೆ. ಎಸ್, ನಂಬರ್ 3. ಮುಂದಿನ ದಿನಗಳಲ್ಲಿ ಈ ಹಿಂದೆ ಏನು ನಿಮಗೆ ತುಂಬ ಆ ಕೆಲಸದಲ್ಲಿ ಭಾರ ಅನ್ನಿಸ್ತಿತ್ತು, ಆ ಕೆಲಸ ಆಗೋದಿಲ್ಲ ಅಂತ ನೀವು ನಂಬಿಕೆನ ಕಳ್ಕೊಂಡಿದ್ರಿ, ಆ ನಂಬಿಕೆ ಮತ್ತೆ ಬರ್ತಿದೆ. ರಾಯರ ಆಶೀರ್ವಾದದಿಂದ, ರಾಯರ ಒಂದು ಸ್ಮರಣೆ ಮಾಡೋದ್ರಿಂದ, ರಾಯರ ಒಂದು ಆಶೀರ್ವಾದದಿಂದ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಕೆಲಸದಲ್ಲಿ ಒಂದು ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ಹಾಗೆ ಹಳೆಯ ವ್ಯಕ್ತಿಯ ಒಂದು ಪರಿಚಯ ನಿಮಗೆ ಏನಾಗ್ತಿದೆ ಮುಂದಿನ ದಿನಗಳಲ್ಲಿ. ಖಂಡಿತ ಆ ವ್ಯಕ್ತಿಗಳಿಂದ ನಿಮಗೆ ಸಪೋರ್ಟ್ ಸಿಗ್ತಿದೆ. ನಂಬಿಕೆ ಇಡಿ, ಟ್ರಸ್ಟ್ ಮಾಡಿ. ನೀವು ಮಾಡ್ತಿರೋ ಕೆಲಸದಲ್ಲಿ ನಂಬಿಕೆ ಮುಖ್ಯ. ಯಾರೇ ನಿಮಗೆ ಅದನ್ನು ಏನಾದರೂ ವಿಚಾರನ ನಿಮ್ಮ ಕೈಲಿ ಆಗೋದಿಲ್ಲ, ಅದನ್ನು ಬಿಟ್ಬಿಡು, ಅರ್ಧದಲ್ಲೇ ಬಿಟ್ಬಿಡು ಅಂತ ನಿಮ್ಗೆ ಏನಾದರೂ ಮೆಸೇಜಸ್ನ ತಿಳಿಸಿದ್ರೆ, ಅಥವಾ ವ್ಯಕ್ತಿಗಳು ನಿಮಗೆ ಒಳ್ಳೆಯದನ್ನೇ ಬಯಸ್ತಿದ್ರೆ ಅಥವಾ ಕೆಟ್ಟದನ್ನೇ ಎನಿಥಿಂಗ್, ಅವರ ಮನಸ್ಸಲ್ಲಿ ಉದ್ದೇಶ ಏನಿದೆ, ಅವ್ರು ನಿಮ್ಗೆ ಆ ಅಭಿಪ್ರಾಯನ ತಿಳಿಸ್ತಿದ್ದಾರೆ. ಬಟ್ ಅವ್ರ ಅಭಿಪ್ರಾಯಕ್ಕಿಂತ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನಂಬಿಕೆ ಇಟ್ಟು ಮುಂದೆ ಹೋಗಿ. ಖಂಡಿತ ನಿಮ್ಮ ಕೆಲಸದಲ್ಲಿ ಜಯ ಸಿಗುತ್ತೆ. ರಾಯರ ಅನುಗ್ರಹದಿಂದ ನಿಮ್ಮ ಕೆಲಸದಲ್ಲಿ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ಸಂತೋಷದ ವಾತಾವರಣನ ನೀವು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನೋಡ್ತಿದ್ದೀರಾ. ಪೈಲ್ ನಂಬರ್ 3. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ಕೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಹರೇ ಕೃಷ್ಣ.